ಇವತ್ತು ಒಬ್ಬ PEC PSI ಆಗಬೇಕು, ಇಲ್ಲಿ AC ತಹಸೀಲ್ದಾರ್ ಆಗಬೇಕು ಅನ್ನೋನು ಇವತ್ತು ಗಿಗ್ ವರ್ಕರ್ಸ್ ಆಗಿ ಮನೆ ಮನೆಗೆ ಝೊಮೊಟೊ, ಸ್ವಿಗ್ಗಿ, ಓಲಾ, ಊಬರು ಡ್ರೈವರ್ ಆಗಿ ಮನೆ ಮನೆಗೆ ತರಕಾರಿ ಕೊಡೋಂಥ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ ಸರ್. ನನಗನ್ಸುತ್ತೆ ಏನು ಗೊತ್ತಾ, ಈಗ ಇಷ್ಟು ದೊಡ್ಡ ಯೂತ್ ಇರುವಂಥ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆನ ನಂಬರ್ 1 ಪ್ರಾಬ್ಲಮ್ ಆ್ಯಕ್ಚುಲಿ. ಅದೇನಾದರೂ KPSCಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಸರ್, ಏನು ಕಷ್ಟ ಮಾಡೋಕ್ಕೆ? ಕರಪ್ಷನ್ ಮಾಡೋಕ್ಕಾಗಲ್ಲ ಸರ್. ಬಿಡಬಾರ್ದು, ಇದು ಹಾಗೆ ಬಿಡಬಾರ್ದು, ಬೇಕು ಅಷ್ಟೇ, ಇದನ್ನು ತನ್ನಿ ಅಷ್ಟೇ. ಏನಂದರೆ ಈ ಒಂದು ಸಿಸ್ಟಮ್ ಚೇಂಜ್ ಆಗಬೇಕಂತಂದರೆ ಇಮ್ಮಿಡಿಯೇಟ್ ಯಾವುದೇ ಎಕ್ಸಾಮ್ ನಡೆದ್ರು 2-3 ಅವರ್ಸಲ್ಲಿ OMR ಶೀಟ್ಸ್ ಅಪ್ಲೋಡ್ ಆಗಬೇಕು ಸರ್. ನನ್ನ ಪ್ರಕಾರ ಇದು ಈ ರಿಫಾರ್ಮ್ ಆಗೋಕ್ಕಿಂತ ಮುಂಚೆ ಯಾವ ಎಕ್ಸಾಮೇ ನಡಿಬಾರ್ದು ಸರ್. ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಎಲ್ಲ ಲೈಬ್ರರಿ ಅಂದರೆ ಲೈಟ್ ಆಫ್ ಆಗಿರುತ್ತೆ ಅವ್ರದ್ದು, ಮತ್ತು ಟೇಬಲ್ದು ಹೆಣ್ಮಕ್ಳು ಅವ್ರವ್ರ ಟೇಬಲಲ್ಲಿ ಲೈಟ್ ಹಾಕ್ಕೊಂಡು ಅವ್ರು ಓದ್ತಾ ಇರ್ತಾರೆ. ಏನಾದರೂ ಬೆದರಿಕೆ ಕರೆಗಳು ಬಂದಿದ್ದಾವ? ನಾನು ಅದಕ್ಕೆಲ್ಲ ಯೋಚನೆ ಮಾಡಲ್ಲ ಸರ್. ಬಂದಿದ್ದಾವ? ನನ್ನ ಮೇಲೆ ತುಂಬ ಜನ FIR ಹಾಕ್ಸಿದ್ದಾರೆ ಸರ್ ಬೇಕು ಅಂತ. ನನ್ನ ಮೇಲೆ ಏನಿಲ್ಲ ಮೋರ್ ದೆನ್ 20 FIR ಇದೆ ಸರ್. ಕೋರ್ಟ್ ಕಚೇರಿ ಅಲ್ಲಾಡೋದು ಕಷ್ಟ ಆಗಲ್ವಾ? ಕೋರ್ಟು ಕಚೇರಿ ನಾನಿವತ್ತು ಕೋರ್ಟಿಗೆ ಹೋಗ್ಬೇಕು ಸರ್. ಹೇಳ್ಬೇಕಂದ್ರೆ ಎರಡು ಕೇಸ್ ಇದು, ಮೊನ್ನೆ ಹೋಗಿರಲಿಲ್ಲ, ಇವತ್ತು 2 ಕೇಸ್ ಅಟೆಂಡ್ ಆಗಬೇಕು. ಎಂಥ ವಿಷಮ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈಗ ಆಡಳಿತ ಪಕ್ಷದ್ದೇನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಕಣ್ಣಿಗೆ ಕ್ಲಿಯರಾಗಿ ಕಾಣಿಸ್ತಿರುತ್ತೆ ಮಿಸ್ಟೇಕ್ ಆಗಿದೆ, ತಪ್ಪಿದೆ ಅಂಥೇಳಿ. ಸೊಸೈಟಿಯಲ್ಲಿ ಚರ್ಚೆಗೆ ಬಂದಾಗ ಆಡಳಿತ ಪಕ್ಷ ಪರ ಇರೋದನ್ನು ಸಮರ್ಥನೆ ಮಾಡ್ಕೊಳ್ತಾರೆ, ಅದನ್ನು ವಿರುದ್ಧ ಇರೋರು ಅದನ್ನು ವಿರುದ್ಧನೇ ಹೋಗ್ತಾರೆ. ಏನೋ ಸರಿ ಇದೆ, ಸರ್ಕಾರ ಮಾಡಿರೋದೇನೋ ಸರಿ ಇದೆ. ಆವಾಗ ವಿರೋಧ ಪಕ್ಷದವರು ನಮ್ಮ ಕೆಲಸ ವಿರೋಧ ಮಾಡೋದಂತ ಹೇಳಿದನ್ನು ವಿರೋಧನೇ ಮಾಡ್ತಾರೆ. ಅದನ್ನು ಓಕೆ ಇದು ಸರಿ ಇದೆ ಅಂತ ಹೇಳೋದಿಲ್ಲ. ವಿರೋಧ ಪಕ್ಷದೇನೋ ತಪ್ಪಿದೆ, ಅದ್ರ ಕಡೆ ಇರೋದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಇಲ್ಲಿ ಪ್ರತಿಯೊಂದನ್ನು ಅಬ್ಜೆಕ್ಟಿವ್ ಆಗಿ ನೋಡೋ ಪರಂಪರೆ ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ಡಿವೈಡೆಡ್ ಸೊಸೈಟಿ, ನಾನು ಆ ಕಡೆ ನೀನು ಈ ಕಡೆ, ನಮ್ದೇನೇ ಇದ್ರೂ ಸರಿ, ನಿಂದೇನೇ ಇದ್ರೂ ತಪ್ಪು, ಈ ಮೈಂಡ್ಸೆಟ್ ಇದೆ. ಅದಿರೋ ತನಕ ಹೆಂಗೆ ಈ ಥರದ್ದೆಲ್ಲ ಧ್ವನಿ ಎತ್ತದು ಯಾರು? ಧ್ವನಿ ಎತ್ತಬೇಕಾಗಿರೋರೆ ಇಲ್ಲ ಅದಕ್ಕೊಂದು ಸಮರ್ಥನೆ ಕೊಡ್ಕೊಂಡು ಅದನ್ನು ಡಿಫೆಂಡ್ ಮಾಡ್ಕೊಂಡು ಅವ್ರ ಜೊತೆ ಇದ್ಬಿಟ್ರೆ ಈಗ ಹಿಂಗಾಗ್ಬಿಟ್ಟು ಸರ್, ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆ ಸಮಸ್ಯೆಗೆ ನೀವು ಹೇಳಿದ್ರಲ್ಲ ಸರ್, ಸ್ಪಷ್ಟವಾಗಿ ಹೇಳಿದ್ರಿ. ಇವರು ಸರಿ ಮಾಡಿದ್ರು ಅವ್ರು ಅಪೋಸ್ ಮಾಡ್ತಾರೆ, ಅವ್ರು ತಪ್ಪು ಮಾಡಿದ್ರು ಇವ್ರು ಅಪೋಸ್ ಮಾಡ್ತಾರೆ. ಅಪೋಸ್ ಮಾಡ್ತಾ ಇದು ಜನಗಳಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಷ್ಟೊತ್ತಿಗೆ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಸರ್. ಆ ಸಮಸ್ಯೆ ಅದು ಹಿಂದೆ ಹೋಯ್ತದಷ್ಟೇ. ಅದಕ್ಕೆ ಸೊಲ್ಯೂಷನ್ಸು ಇಲ್ಲ, ಅದಕ್ಕೆ ಪರಿಹಾರನೂ ಇಲ್ಲ. ಕೊನೆಗೆ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಬಂತಂದರೆ ಅದನ್ನೆಲ್ಲ ಮರ್ತು ಬಿಡ್ತಾರೆ ಅದೆಲ್ಲ, ಮತ್ತು ಆ ಸಮಸ್ಯೆ ಬಗ್ಗೆ ಚರ್ಚೆ ಆಗುತ್ತೆ. ಇವರು ಪ್ರಾಪರಾಗಿ ಒಂದು ಸಮಸ್ಯೆ ಇಟ್ಕೊಂಡಾಗ ಯಾವುದೇ ಇರ್ಬೋದು ಸರ್, ಅದಕ್ಕೆ ಪರಿಹಾರ ಸರ್, ಯಾವುದೇ ಒಂದು ಪ್ರಾಬ್ಲಮ್ ಸರ್, ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ. ಅದನ್ನು ದೇ ಹ್ಯಾವ್ ಟು ಫೈಂಡ್ ಔಟ್, ಇದನ್ನು ಹೆಂಗೆ ಬಗೆಹರಿಸ್ಬೋದು, ಏನೆಲ್ಲ ಮಾಡ್ಬೋದು, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಸರ್. ಈಗ ಕ್ಯಾಬಿನೆಟ್ ಅನ್ನೋದು ಎವ್ರಿ ವೀಕ್ ಒಂದು ಸತಿ ಇರುತ್ತೆ ಗೌರ್ಮೆಂಟ್ ಸರ್ಕಾರ ಅಂದಾಗ. ಆ ಕ್ಯಾಬಿನೆಟಲ್ಲಿ ಏನು ಬೇಕಾದ್ರೂ ನಿರ್ಧಾರ ತೊಗೊಬೋದು. ಇವತ್ತು ಕ್ಯಾಬಿನೆಟ್ ಇದೆ ಸರ್, ಪ್ರತಿ ಗುರುವಾರ ಕ್ಯಾಬಿನೆಟ್ ಇರುತ್ತೆ. ಇಡೀ ರಾಜ್ಯದ ಸಮಸ್ಯೆಗಳೇನಿದೆ ಅಲ್ಲಿ ಚರ್ಚೆ ಆಗಬೇಕು. ಅಲ್ಲಿ ಚರ್ಚೆಯಾಗಿ ಒಂದು ನಿರ್ಧಾರಕ್ಕೆ ತೊಗೊಂಬರ್ಬೇಕು. ಇವರು ಎನಿ ಟೈಮ್ ಇವರಿಗೆ ಸ್ಯಾಲ್ರಿ ಬೇಕು ಅಂತಂದರೆ ಯಾವ ಬೇಕಾವಾಗ ಒಂದು ಬಿಲ್ ಪಾಸ್ ಮಾಡ್ಕೊತಾರೆ, ಆ್ಯಕ್ಟ್ ಮಾಡ್ಕೊಂಬಿಡ್ತಾರೆ. ಪೆನ್ಷನ್ಸ್ ಬೇಕಾ ಎಷ್ಟು ಬೇಕಾ ಮಾಡ್ಕೊತಾರೆ, ಅಲೋಯನ್ಸ್ ಎಷ್ಟು ಬೇಕಾ ಸಿಗುತ್ತೆ. ಇವ್ರಿಗೆ ದುಡ್ಡು ಯಾವ ರೀತಿ ಬೇಕಾ ಆ ರೀತಿ ದುಡ್ಡು ಇವರಿಗಿದೆ. ಆದರೆ ಇಲ್ಲಿ ಆಲ್ರೆಡಿ ಅವ್ರು ಜಾಬಲ್ಲಿ ಇರೋರು, ಅವ್ರಿಗೆ ಫೆಸಿಲಿಟೀಸ್ ಇನ್ನೂ ಜಾಸ್ತಿ ಬೇಕು. ಇಲ್ಲಿ ಏನೂ ಇಲ್ದವ್ರಿಗೆ ಏನೂ ಇಲ್ಲ. ಅವ್ನು ತಟ್ಟೆ ಇಟ್ಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕು. ಅಲ್ಲಿ ಭಿಕ್ಷೆಯಲ್ಲಿ ಏನೋ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಕೈ ಇಟ್ಕೊಂಡು ಊಟ ಮಾಡಬೇಕು. ಇಲ್ಲ ಯಾವುದೊಂದು ಚೌಟ್ರಿಗೆ ಹೋಗ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ಇಲ್ಲ ಕಾಣಿಸ್ತೀರಾ ವೇಷ ಮಾಡಿಸ್ಕೊಂಡು ಹೋಗಿ ಊಟ ಮಾಡ್ಕೊಂಡಂಥ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ. ಮತ್ತು ಮಾಸ್ಕ್ ಹಾಕ್ಕೊಂಡು ಸೆಕ್ಯೂರಿಟಿ, ಅದು ಗಿಗ್ ವರ್ಕರ್ಸ್ ಒಂದಿನದ್ದು ನಾನು ನೋಡಿದ್ದೀನಿ ಸರ್. ಧಾರವಾಡದಲ್ಲಿರ್ಬೋದು, ಒಂದೊಂದು ದಿನ ಏನಾದರೂ ಸೆಕ್ಯೂರಿಟಿ ಜಾಬ್ ಸಿಕ್ತು ಅಂದರೆ 500 ರೂಪಾಯಿ ಕೊಡ್ತಾರಂತ ಅಂದ್ಬಿಟ್ಟು ಆ ಬಟ್ಟೆ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗೋ ನಿಂತ್ಕೊಂಡು ಪರಿಸ್ಥಿತಿ. ಇವತ್ತು ಒಬ್ಬ PEC ಆಗಬೇಕು, ಇಲ್ಲಿ AC ತಹಸೀಲ್ದಾರ್ ಆಗಬೇಕು ಅನ್ನೋನು ಇವತ್ತು ಗಿಗ್ ವರ್ಕರ್ಸ್ ಆಗಿ ಮನೆ ಮನೆಗೆ ಝೊಮೊಟೊ, ಸ್ವಿಗ್ಗಿ, ಓಲಾ, ಊಬರು ಡ್ರೈವರ್ ಆಗಿ ಮನೆ ಮನೆಗೆ ತರಕಾರಿ ಕೊಡೋಂಥ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ ಸರ್. ಅಂದರೆ ಅವನ ಆಸೆ ಸಮಾಜದಲ್ಲಿ ಏನಾದರೂ ಒಂದು ಡಿಗ್ನಿಫೈಡ್ ಜಾಬ್ ತೊಗೊಂಡು ಒಂದು ಸಮಾಜ ಸೇವೆ ಮಾಡಬೇಕು. ಅವ್ನಿಗೊಂದು ಲೈಫ್ ಇರುತ್ತೆ ಸರ್. ಅವ್ನಿಗೇನು ಒಂದೇ ಲೈಫ್ ಇರುತ್ತೆ. ಅದು ಮೋಸ್ಟ್ ಪ್ರಾಡಕ್ಟಿವ್. ಅಂದರೆ ಈ 20 to 30 ಇಯರ್ಸ್ ಏನಿದೆಯಲ್ಲ ಸರ್, ಅದೇ ಮೋಸ್ಟ್ ಪ್ರಾಡಕ್ಟಿವ್. ಒಂದು ಸತಿ ಆ ಟೈಮ್ ಹೋಯ್ತು ಅಂದರೆ ಮತ್ತೆ ಆ ಟೈಮ್ ಸಿಗಲ್ಲ ಸರ್. ಬರೀ ನಮ್ಮ ಒಬ್ರೊಬ್ರು ಯಾರೋ ಹುಡುಗಿರದು ಅವ್ರ ಟೈಮ್ ವೇಸ್ಟ್ ಆಯಿತು ಅಂತಲ್ಲ, ದೇಶದ ಯುವ ಶಕ್ತಿ ವೇಸ್ಟ್ ಆದಂಗೆ ಅಲ್ವಾ ಅದು? ಈಗ ಸುಮಾರು 15-20 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಅಂದರೆ ಅವರೆಲ್ಲ ಅಷ್ಟು ಜನ ಖಾಲಿ ಇದ್ದಾರೆ ಅಂತ. ಅಷ್ಟು ಜನ ಎಷ್ಟು ವರ್ಕ್ ಫೋರ್ಸ್ ನೀವೇ ಯೋಚನೆ ಮಾಡಿ ಸರ್. 15-20 ಲಕ್ಷ ಜನ. ಅವ್ರು ಹಾರ್ಡ್ಲಿ 1 ಮಂತ್
50,000 ಸ್ಯಾಲ್ರಿ ಅರ್ನ್ ಮಾಡಿದ್ರು ಹೊರಗಡೆ ಏನಾದ್ರೂ ಎಷ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ, ಎಷ್ಟು ಟ್ಯಾಕ್ಸ್ ಇದು ನಾವು ಕಲೆಕ್ಟ್ ಮಾಡ್ಬೋದು, ಎಷ್ಟು ನಮ್ಮ ರಾಜ್ಯನ ಡೆವಲಪ್ಮೆಂಟ್ ಮಾಡ್ಬೋದು, ನಮ್ಮ ದೇಶಕ್ಕೆ ಎಷ್ಟು ನಾವು ಕೊಡುಗೆ ಕೊಡ್ಬೋದು, ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಸರ್. ಯಾಕೆಂದರೆ ಗೌರ್ಮೆಂಟು ಇಷ್ಟು ಜನ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವರು? ಅನ್ಎಜುಕೇಟೆಡ್ ಬಿಡಿ ಸರ್, ಎಜುಕೇಟೆಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಜುಕೇಟೆಡ್ ಯೂತ್ಸು, ಇನ್ನು ಅನ್ಎಜುಕೇಟೆಡ್ಗಂತೂ ಅವರು ಪೊಲಿಟಿಷಿಯನ್ಸ್ ಹಿಂದೆಯೇ ಓಡಾಡಬೇಕು. ಅವರು ಬೇರೆ ಇನ್ನೇನಿಲ್ಲ, ಅವ್ರಿಗೇನಿಲ್ಲ, ಬರೀ ಅವ್ರು ಹೋಗಿದ ಕಡೆ ಎಲ್ಲ ಸ್ವಲ್ಪ ಊಟ ಕೊಡ್ತಾರೆ, ಬೇರೆ ಏನಿಲ್ಲ. ಬಟ್ ಏನು ಸೊಲ್ಯೂಷನ್ ಏನು ಇದಕ್ಕೆ ಅಂತ? ಇವ್ರದ್ದಂತೂ ಚರ್ಮ ದಪ್ಪ, ನೀವು ನೋಡ್ತಾನೆ ಇದ್ದೀರಿ, ವರ್ಷಗಳಿಂದ ನೋಡ್ತಾ ಇದ್ದೀರಲ್ವಾ. ಏನು ಸೊಲ್ಯೂಷನ್ನು? ನೀವು ಎಲೆಕ್ಷನ್ಗೂ ನಿಂತ್ರಿ ಒಂದ್ಸಲಿ. ಹಾಂ ಸರ್ ಇಲ್ಲಿ ಸೊಲ್ಯೂಷನ್ಸ್ ಏನಂತಂದರೆ ಪ್ರಾಪರ್ ಒಂದು ಪ್ಲ್ಯಾನ್ ಇರಬೇಕು. ಗೌರ್ಮೆಂಟ್ ಯಾವುದೇ ವಿಚಾರ ಆಗಿರ್ಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ಲು ರೂರಲಿಂದ ಈಗ ಮೈಗ್ರೆಂಟ್ ಆಗ್ತಾರೆ ಸಿಟಿಗೆ, ಇವರಿಲ್ಲಿ ಫೆಸಿಲಿಟೀಸೇ ಕೊಡಲ್ಲ. ಇಲ್ಲಿ ರೂಮ್ ರೆಂಟ್ ಇರ್ಬೋದು, ಇಲ್ಲಿ ಸ್ಟೇಯಿಂಗ್ ಇರ್ಬೋದು, ಎಷ್ಟು ಕಾಸ್ಟ್ಲಿ ಇದೆ ಸರ್. ಈ ಗೌರ್ಮೆಂಟು ಫ್ರೀ ಬೀಸ್ ಕೊಡೋ ಬದಲು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ಏನು ಹಳ್ಳಿ ಕಡೆಯಿಂದ ರೂರಲಿಂದ ಬರ್ತಾರಲ್ಲ ಮೈಗ್ರೆಂಟ್ ಆಗಿ ಸಿಟಿಗೆ, ಅವ್ರಿಗೆ ಉಳ್ಕೊಳೋದಕ್ಕೆ ಫೆಸಿಲಿಟೀಸ್ ಕೊಡಿ. ನೀವು ಅದೇ 3,000 ಕೊಡ್ತಿದ್ದೀರಲ್ಲ, 3,000 ಬದಲು ನೀವು ಒಂದು ಬಿಲ್ಡಿಂಗ್ ಕಟ್ಟಿ, ನೀವು 1,00,000 ಜನ ಬರ್ತೀರಾ ಹಳ್ಳಿಯಿಂದ ಬನ್ನಿ ಬೆಂಗಳೂರಲ್ಲಿ, 1,00,000 ಜನಕ್ಕೆ ನೀವು ಉಳ್ಕೊಳೋಕೆ ಜಾಗ ಕೊಡ್ತೀವಿ. ಅಲ್ಲಿದ್ದು ನೀವು ಡೈಲಿ ದುಡ್ದುಬಿಟ್ಟು ಬರಬೇಕು. ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ, ಕೆಲ್ಸಕ್ಕೆ ಹೋಗಿ, ಇಲ್ಲ ಎಜುಕೇಷನ್ ಏನಾದರೂ ಇದೆಯಾ, ಎಜುಕೇಷನ್ ಮಾಡ್ಕೊಂಬನ್ನಿ. ಅದು ಮೇಂಟೆನೆನ್ಸ್ ಚಾರ್ಜ್ ಬೇಕಾದ್ರೆ ಕೊಡಿ, ಅದನ್ನು ಕೊಡ್ಕೊಂಡು ರೆಡಿ ಇರ್ತಾರೆ ಸರ್. ನನಗನ್ಸುತ್ತೆ ಏನು ಗೊತ್ತಾ, ಈಗ ಇಷ್ಟು ದೊಡ್ಡ ಯೂತ್ ಇರುವಂಥ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆನ ನಂಬರ್ 1 ಪ್ರಾಬ್ಲಮ್ ಆ್ಯಕ್ಚುಲಿ. ನಮ್ಮ ಹುಡುಗರು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ, ಕರೆಕ್ಟಾಗಿ ಜಾಬ್ಸ್ ಇಲ್ಲ, ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ಸಫಿಷಿಯೆಂಟ್ ಸಂಬಳ ಕೊಡುವಂಥ ಜಾಬ್ಸ್ ಪ್ಲೆಂಟಿ ಇಲ್ಲ ನಮ್ಮಲ್ಲಿ. ಜಾಬ್ಸ್ ಕ್ರಿಯೇಟ್ ಆಗಬೇಕು ಅರ್ಜೆಂಟಾಗಿ ನಮ್ಮ ಎಕಾನಮಿಲಿ. ಆವಾಗ ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ, ಬಾಡಿಗೆನ ಅವರೇ ಕಟ್ಕೊತಾರೆ, ಬಸ್ ಚಾರ್ಜ್ ಅವರೇ ಕೊಟ್ಕೊತಾರೆ, ಅವರಿಗೆ ಇಂದಿರಾ ಕ್ಯಾಂಟೀನ್ ಬೇಕಾಗಿಲ್ಲ, ಅವರಿಗೆ ಏನೂ ಬೇಕಾಗಿಲ್ಲ. ಆವಾಗ ಅವರಿಗೆ ಒಂದು ರೆಸ್ಪೆಕ್ಟಬಲ್ ಆಗಿ ಅವರೆಲ್ಲ ತಗೊಳ್ತಾರೆ, ಅವರಿಗೆ ರೆಸ್ಪೆಕ್ಟಬಲ್ ಸ್ಯಾಲ್ರಿ ಸಿಗೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ. ಈ ಒಂದು ಫ್ರೀ ಬೀಸಿಂದ ಜನ ಇನ್ನೂ ಲೇಜಿ ಆಗ್ತಾ ಇದ್ದಾರೆ ಹೊರತು, ಈಗ ಫಾರ್ ಎಕ್ಸಾಂಪಲ್ ಲೇಜಿನೆಸ್ ಕಾಡ್ತಾ ಇದೆ. ಫ್ರೀಯಾಗಿ ನೀವು ದುಡ್ಡು ಕೊಟ್ಬಿಟ್ರೆ 3,000 ಮನೇಲಿ 2,000 3,000 5,000 ಈ ಥರ ಕೊಟ್ಟಾಗ ಅವ್ರು ಏನೋ ಒಂದು ಕೆಲಸ ಮಾಡಿಕೊಂಡು ಅವ್ರು ಹೆಲ್ತಿಯಾಗಿ ದುಡಿತಾ ಇರ್ತಾರೆ. ಈಗ ಏನೋ ಬಿಡುತ್ತೆ, ಅವರಿಗೆ ಒಂದು ಫೋನ್ ಸಿಕ್ಕದೆ ಬರೀ ರೀಲ್ಸ್ ನೋಡ್ಕೊಂಡಿರೋದಾಗ್ಬಿಡುತ್ತೆ ಅವ್ರದ್ದು. ಮೆಂಟಲಿ ಅವರು ಟಾರ್ಚರ್, ಈಗ ಫಿಸಿಕಲಿ ಅಷ್ಟೇ ಹೆಲ್ತ್ ಹಾಳಾಗುತ್ತೆ ಸರ್. ಅಟೆನ್ಷನ್ ಸ್ಪ್ಯಾನ್ ಹೋಗ್ಬಿಟ್ಟಿದೆ ನಮ್ಮ ಜನದ್ದು. ಇವಾಗ ದುಡಿತಾ ಇದ್ರೆ, ಡೈಲಿ ವರ್ಕ್ ಮಾಡ್ತಾ ಇದ್ರೆ ಅವನು ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ, ಏನೋ ಒಂದು ನಾವು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ಸ್ ಇರುತ್ತೆ, ರೆವಿನ್ಯೂ ಕಲೆಕ್ಟ್ ಆಗ್ತಾ ಇರುತ್ತೆ, ಎಕನಾಮಿ ಡೆವಲಪ್ ಆಗುತ್ತೆ. ಇಲ್ಲಿ ಅದಾಗ್ತಾ ಇಲ್ಲ ಸರ್. ಇದು ಫ್ರೀಯಾಗಿ ಏನಕ್ಕೆ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಮತ್ತು ಈಗ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂಥರ ಅದು ದೊಡ್ಡ ಡಿಸೀಸಿ ಸರ್. ಕೋವಿಡ್ ಅಂತೀವಲ್ಲ, ಅದು 100 ಪಟ್ಟು ದೊಡ್ಡ ಕಾಯಿಲೆ ಸರ್ ಇದು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು. ನಿಜ. ಈಗ ಒಂದು ಜಾಬ್ ಸರ್, ಒಂದು ಜಾಬ್ ಕೊಟ್ಟರೆ ಎಂಟೈರ್ ಅವ್ರ ಜನ್ರೇಷನ್ನು, ಅವರ ಕರೆಂಟ್ ಫ್ಯಾಮಿಲಿ ನೆಕ್ಸ್ಟ್ ಜನ್ರೇಷನ್ ಅಪ್ಲಿಫ್ಟ್ ಆಗ್ತಾರೆ ಸರ್, ಆರಾಮಾಗಿ ಆಗ್ತಾರೆ. ಅದು ಇದು ಕಾಡ್ತಾ ಇರೋದೇ ಇದು ಎಂಪ್ಲಾಯ್ಮೆಂಟ್ ಸರ್. ಒಂದು ಜಾಬ್ ಅವ್ರಿಗೆ, ಒಂದು ಜಾಬ್ಗೋಸ್ಕರ ಇವತ್ತು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ತುಂಬ ಕಷ್ಟ ಸರ್. ಮತ್ತು ಅದರಲ್ಲೂ ಮಿಸ್ ಮ್ಯಾಚ್ ಅಂದರೆ IT-BT ಕಂಪ್ನೀಸವರು, ಈಗ IT-BT ಕಂಪ್ನಿ ನಮ್ಮ ಬೆಂಗಳೂರಲ್ಲಿ ಎಷ್ಟಿದೆ ಸರ್, ಅದರಲ್ಲಿ ಕರ್ನಾಟಕದಲ್ಲಿರೋರಿಗೆ ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ. ಮತ್ತು ಅದರಲ್ಲಿ ಕ್ವಾಲಿಟಿ ಎಜುಕೇಷನ್ ಅಂತೂ ನಮ್ಮ ಗೌರ್ಮೆಂಟ್ ಅಂತೂ ಕೊಡೋದೇ ಇಲ್ಲ ಸರ್. ಈಗ ಅಲ್ಲಿ ಟೀಚರ್ಸೇ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಬಡವರಲ್ಲಿ ಟೀಚರ್ ಅಡ್ಮಿಷನ್ನೂ ಆಗಲ್ಲ. ಮೊನ್ನೆ ಸರ್ 676 ಸ್ಕೂಲ್ ಕ್ಲೋಸ್ ಆಗಿದೆ. ಸ್ಕೂಲು ಸರ್ ಇವತ್ತು. ಏಕೆಂದರೆ ಆ ಸ್ಕೂಲು ಯಾರ್ಯಾರಿದೆ ಅಂದರೆ ಎಲ್ಲ ಪ್ರೈವೇಟು, MLA ಮಿನಿಸ್ಟರ್ಸು, ಅವರು ಸುತ್ತಮುತ್ತ ಇರೋದೇ ಇರೋದು ಸ್ಕೂಲು. ಅವ್ರವ್ರ ಸ್ಕೂಲು ಕಾಲೇಜಸ್ ಮಾತ್ರ ಚೆನ್ನಾಗಿರ್ಬೇಕು ಅಡ್ಮಿಷನ್ ಆಗಿ. ಅಲ್ಲಿ ಮಾತ್ರ ಅಡ್ಮಿಷನ್ ಎವ್ರಿ ಇಯರ್. ಈ ವರ್ಷ ಸ್ಕೂಲ್ ಓಪನ್ ಮಾಡಿದರೆ ನೆಕ್ಸ್ಟ್ 5 ವರ್ಷದಲ್ಲಿ 50,000 ಜನ ಅಡ್ಮಿಷನ್ ಆಗಿರ್ತಾರೆ ಅದರಲ್ಲಿ. ಆ ಸುತ್ತಮುತ್ತ ಇರೋರನ್ನೆಲ್ಲ ಅವರು ಎನ್ಕ್ಯಾಶ್ ಮಾಡ್ಕೊತಾರೆ. ಈ ಸ್ಕೂಲೆಲ್ಲ ಗೌರ್ಮೆಂಟ್ ಸ್ಕೂಲು ಕಾಲೇಜಸಲ್ಲಿ ಇಲ್ಲಿ ಟೀಚರ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರಲ್ಲ. ಮತ್ತು ಅವ್ರ ಕ್ವಾಲಿಟಿ ಎಜುಕೇಷನ್, ಈ ಯಾವುದೇ ಎಷ್ಟೇ ಬಡವ ಇದ್ರೂ ಸರ್, ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ಅವ್ರ ಮಕ್ಕಳಿಗೆ ಇರುತ್ತಾ ಇರೋಲ್ಲ ಸರ್. ಆಬ್ವಿಯಸ್ಲಿ ಇರುತ್ತಂದರೆ ಇವತ್ತು ಪ್ರೈವೇಟಿಗೆ ಹೋಗ್ತೀವಿ ಅಂತಂದರೆ ಕಡಿಮೆ ಅಂತಂದರೆ ಈಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೇರ್ತೀವಿ ಅಂದರೆ 50,000 1 ಲಕ್ಷ ಇದೆ ಸರ್. ಪ್ರೀ ಸ್ಕೂಲಿಗೆ 50,000 ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಚಾರ್ಜ್ ಮಾಡಿದ್ದಾರೆ.
ಇನ್ನು ಮತ್ತು ಪ್ರೈವೇಟ್ ಗೌರ್ಮೆಂಟ್ ಪ್ಲೇ ಗ್ರೂಪ್ಗೇನೆ. ಇನ್ನು ಇದೇ ಥರ ಹೋದರೆ ಸರ್, ಈಗ ಇವರೇನಾದರೂ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಏನಾದರೂ ಇಟ್ಕೊಳಂಗಿದ್ದಿದ್ರೆ ಎಲ್ಲ ಪೊಲಿಟಿಷಿಯನ್ಸು ಒಂದು 4 ಪೊಲೀಸ್ ಸ್ಟೇಷನ್ ಓಪನ್ ಮಾಡಿಬಿಡ್ತಿದ್ರು ಅನ್ಕೊತೀನಿ. 30,000 ಸರ್, 30,000 ಖಾಲಿ ವೇಕೆನ್ಸಿ ಇದೆ ಪೊಲೀಸ್ ಇಲಾಖೆಯಲ್ಲಿ. ಅವರೆಷ್ಟು ಪೊಲೀಸ್ ಸ್ಟೇಷನ್, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಸರ್, ಸಿಬ್ಬಂದಿ ಕೊರತೆ ಇದೆ. ಪಾಪ ಅವ್ರು ರಾತ್ರಿ 1 ಗಂಟೆ 2 ಗಂಟೆ ವೀಕ್ ಆಫ್ ಇಲ್ಲ, ಲೀವ್ ಇಲ್ಲ ಸರ್. ಒಂದು ದಿವಸ ಲೀವ್ ಕೊಡಲ್ಲ ಸರ್ ಅವರಿಗೆ, ಒಂದಿನ ರಜಾ ಕೊಡಲ್ಲ. ಫ್ರೆಂಡ್ಸೇ ಪೊಲೀಸರು ಹೇಳ್ತಾ ಇರ್ತಾರಲ್ಲ, ಕೈಗೆ ಬಿದ್ದು ಮುರಿದೋಯ್ತು ಅಂತ ಹೇಳಿದ್ರೆ ಬ್ಯಾಂಡೇಜ್ ಕಾಣಬೇಕು, ಅದರ್ವೈಸ್ ಇಲ್ಲ ಕೊಡಲ್ಲ. ಅವ್ನು ಪ್ಲಾಸ್ಟರ್ ಮಾಡ್ಕೊಂಡು ಹೋದ್ರೆ ತೋರಿಸ್ಬೇಕು, ಹಿಂಗೆ ಹೋಗಿ ರಜಾ ತಗೋಬೇಕು ಅಂದ್ರೆ. ಸರ್ ಬ್ಯಾಂಡೇಜ್ ಹಾಕೊಂಡು ನೀನು ಬಂದು ಆಯ್ತು ಆಫೀಸಲ್ಲಿ ಕುತ್ಕೋ, ಏನಾದರೂ ಒಂದು ಕೆಲಸ ನೀನು ಹೋಗ್ಲಿ ಮಾಡಿಸು, ಇಲ್ಲ ಏನೋ ಒಂದು ಬರ್ಕೊಂಡು ಟೈಪ್ ಮಾಡೋ ಅನ್ನೋ ಲೆವೆಲಿಗೆ ಬಂದಿದೆ ಸರ್ ಇವತ್ತು. ರಾತ್ರಿ 4 ಗಂಟೆ ಫುಲ್ ನೈಟು, ಬೆಳಗಿನ ಜಾವ 4 ಗಂಟೆಗೆ ಅವ್ನು ರೂಮ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಮತ್ತೆ 8 ಗಂಟೆ 7 ಗಂಟೆ ವಾಪಸ್ ಬರಬೇಕಾಗುತ್ತೆ ಸರ್. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕೆಂದರೆ ಅಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಸರ್. ಅಲ್ಲಿ ಎಲ್ಲ ಟ್ರೈನಿಂಗ್ ಸೆಂಟರು, ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಟ್ರೈನಿಂಗ್ ಸೆಂಟರು ಖಾಲಿ ಹೊಡಿತಾ ಇದೆ ಸರ್. ಪೊಲೀಸ್ದು ಟ್ರೈನಿಂಗ್ ಸೆಂಟರ್ ಇದೆ ಸರ್, PC, PSI, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಸರ್. ಪ್ರತಿಯೊಂದು ಇಲಾಖೆಯಲ್ಲೂ ಖಾಲಿ ಹುದ್ದೆ ಇದೆ. ಇವರು ಬರೀ 1-2 ವರ್ಷ ಅಲ್ಲ ಸರ್, 5-5 ವರ್ಷ 6-6 ವರ್ಷ ಆಗಿದೆ ರಿಕ್ರೂಟ್ಮೆಂಟ್ ಮಾಡಿಕೊಂಡು. ಟೀಚರ್ಸ್ ವೇಕೆನ್ಸಿ ರಿಕ್ರೂಟ್ ಮಾಡಿದಾಗಲಾದರೂ ಕೂಡ ಒಂದು ನಿಯತ್ತಿಂದ ಯೋಗ್ಯತೆಯಿಂದ ಮಾಡ್ತಾರಾ? ಅದು ಇಷ್ಟು ದಿನ ಇಲ್ಲ. ಈ KPS ಇದೇನು ಕರ್ಮ ಅಂತ ಗೊತ್ತು ನಿಮಗೆ, PSI ರಿಕ್ರೂಟ್ಮೆಂಟ್ ಕರ್ಮ ಏನು ಅಂತ ನಿಮಗೆ ಗೊತ್ತು. ಈಗ ಬರೀ ರಿಕ್ರೂಟ್ಮೆಂಟ್ ಮಾಡಲ್ಲ ಅನ್ನೋದಷ್ಟೇ ಚಾಲೆಂಜ್ ಅಲ್ಲ, ಮಾಡಿದಾಗ ನಿಯತ್ತಿಂದ ಮಾಡ್ತಾರ ಅನ್ನೋದು ಇನ್ನೊಂದು ದೊಡ್ಡ ಚಾಲೆಂಜ್. ಅದು ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. KPSC ಅಂತ ಬಂದಾಗ 16 ಜನ ಮೆಂಬರ್ಸ್ ಏನಿಗೆ ಬೇಕು ಸರ್? ಅವ್ರದ್ದು ಕೆಲಸ ಏನು ಸರ್? ಅವ್ರಿಗೊಂದು ಕಾರು ಅಲ್ಲ. UPSCಲಿ ಭ್ರಷ್ಟಾಚಾರ ಇಲ್ಲದೆ ರಿಕ್ರೂಟ್ಮೆಂಟ್ ಆಗುತ್ತೆ ಅಂದ್ರೆ ಅದೇ ಮಾಡೆಲ್ನ ಇಲ್ಲಿ ಯಾಕೆ ಫಾಲೋ ಮಾಡೋಕ್ಕಾಗಲ್ಲ ಅಂತ ನಾನು ಕೇಳೋದು ಸರ್. ಇಲ್ಲಿ ಹೆಂಗೆ ಅಂತಂತಂದರೆ, ಈಗ ಮೆಂಬರ್ಸು KPSC ಮೆಂಬರ್ಸು ಪ್ರಾಮಾಣಿಕವಾಗಿದ್ದರೆ ಆ ಕೆಲಸ ಆಗುತ್ತೆ ಸರ್. KPSC ಮೆಂಬರ್ ಆಗಬೇಕಂದ್ರೆ 2, 3, 4, 5 ಕೋಟಿ ಕೇಳ್ತಾರೆ. ಅಲ್ಲ, ಅಲ್ಲಿ ಆಗಲ್ಲ, ಇಲ್ಲಿ ಯಾಕೆ ಆಗುತ್ತೆ ಪ್ರಾಬ್ಲಮ್ಮು ಸರ್? ಅಲ್ಲಿ ಅವರು ಸೆಂಟ್ರಲ್ಲಿ ಆಲ್ ಓವರ್, ಈಗ 28 ಸ್ಟೇಟ್ಸ್ ಏನಿದೆ, ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಒಂದ್ಸತಿ ಇದು ಹೆಂಗೆ ಇದ್ದರೆ ಅದು ಬೇರೆ ಥರನೇ ಆಗ್ಬಿಡುತ್ತದು. ಅಲ್ಲಿ ಪ್ರಾಮಾಣಿಕವಾಗಿ ಆಗಲೇಬೇಕು ಎಲ್ಲ. ಯಾಕೆ ಅಂತಂದರೆ ಅದೊಂದು ಸಿಸ್ಟಮ್ ಇದೆ ಸರ್. ಏನಲ್ಲಿ ದುಡ್ಡು ಕೊಟ್ಟು ಮೆಂಬರ್ಸ್ ತೊಗೊಳೋಂಥದ್ದು ಏನಿರಲ್ಲ ಸರ್. ಅಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ, ಡಿಗ್ನಿಫೈಡು ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ ಸರ್ ಪ್ರತಿಯೊಬ್ಬ ಮೆಂಬರ್ಸ್. ಮತ್ತು ಅಲ್ಲೇನು ಇಲ್ಲಿ ಇವ್ರ ಥರ 16 ಜನ ಮೆಂಬರ್ಸು ಸುಮ್ಮನೆ ಇಟ್ಕೊಂಡಿರಲ್ಲ ಸರ್. ಕಡಿಮೆ ಮೆಂಬರ್ಸ್ ಇರುತ್ತೆ. ಮತ್ತು ರಿಟೈರ್ಡ್ ಅವ್ರಿಗೆ ಯಾರ್ಯಾರು ಬೇಕೋ ಅಂದರೆ ಒಳ್ಳೆ ಎಫಿಷಿಯೆಂಟ್ ಮೆಂಬರ್ಸ್ ಇಟ್ಕೊಂಡಿರ್ತಾರೆ. ಇಲ್ಲಿ ನೀವು ನೋಡಿ ಸರ್, ಯಾವುದೋ ಒಂದು ಕುಲಪತಿ ಆಗಿರ್ತಾರೆ, ಅದರಲ್ಲಿ ಫುಲ್ ಕರಪ್ಷನ್ನು. ನೀವು PhDನೂ ಕರಪ್ಷನ್ ಮಾಡಿರ್ತಾರೆ ಸರ್. ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಡಿಗ್ರಿ ಕ್ವಶನ್ ಪೇಪರು, ಪ್ರೊಫೆಸರ್ ಎಲ್ಲ ಕ್ವಶನ್ ಪೇಪರ್ ಕೊಟ್ಬಿಟ್ಟು ಎಕ್ಸಾಮ್ ಬರ್ಸಿ ಅವ್ರಂಥವ್ರು ಸಿಕ್ಕಾಕೊಂಡಿರ್ತಾರೆ ಸರ್. ಅಂಥ ಮೆಂಬರ್ಸ್ ತೊಗೊಂಬಂದು ಅವನು 5 ಕೋಟಿ ದುಡ್ಡು ಕೊಟ್ಟ ಅಂದರೆ ಇಲ್ಲಿ KPSC ಮೆಂಬರ್ಸ್ ಮಾಡಿರ್ತಾರೆ. 5 ಕೋಟಿಗೆ ಅವನು ಹೋಗೋಷ್ಟು 50 ಕೋಟಿ ಮಾಡ್ಕೊಂಡಿರಬೇಕು. ಮತ್ತು ಅವ್ನು ಸುತ್ತಮುತ್ತ ಯಾರ್ಯಾರು ಇದ್ದಾರಲ್ಲ, ಅವ್ನ ಫ್ಯಾಮಿಲಿ, ಅವ್ನ ಊರು ಯಾರ್ಯಾರು ಅವ್ನು ನೋಡೇ ಇರಲ್ಲ ಸರ್. ಅವನೊಂದು ಯಾವುದಾನ ಎಕ್ಸಾಮ್ ಬರೆದ್ರೆ 1 ಮಾರ್ಕ್ಸ್ ತೊಗೊಂಡಿರಲ್ಲ. ಅಂಥವ್ನಿಗೆಲ್ಲ ಜಾಬ್ ಕೊಡೋಂಥ ಪರಿಸ್ಥಿತಿ KPSC ಅವ್ರು ತೊಗೊಂಬರ್ತಾರೆ ಸರ್. ಅಲ್ಲ, ಇಷ್ಟೊಂದು ಗಲಾಟೆ ಆದಮೇಲೆ, ಇಷ್ಟೆಲ್ಲ ಜನ ಬಾಯಿ ಬಂದಂಗೆ ಬೈತಿರೋ ಟೈಮ್ನಲ್ಲೂ ಕೂಡ KPSCನೊಂದು ಕರೆಕ್ಟಾಗಿ ರಿಫಾರ್ಮ್ ಮಾಡೋಕ್ಕೆ ಯಾರು ಮುಂದಾಗ್ತಿಲ್ವಲ್ಲ, ಯಾರು ಮನಸ್ಸೇ ಇಲ್ವಲ್ಲ. ಇದು ಸರ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಈಗ 16 ಜನದಲ್ಲಿ ಮೊನ್ನೆ 7-8 ಜನಕ್ಕೆ ತೊಗೊಂಬರ್ತೀವಿ ನಮ್ಮ ಮೆಂಬರ್ಸ್ ಅಂತ ಹೇಳಿದ್ರು. ಅದು ಬರೀ ಹೇಳೋದಷ್ಟೇ ಆಯ್ತು ಸರ್. ಈಗ 2 ದಿನ ಚರ್ಚೆ ಆದ್ರೂ ನಾನು ಅದನ್ನೇ ಸರ್, ನಾನು ಒಳ್ಳೆಯವ್ರನ್ನ ಕರ್ಕೊಂಬಂದು ಕೂರ್ತೀನಿ ಅಂತ ಆಶ್ವಾಸನೆ ಕೊಡೋದಲ್ಲ. ನನ್ನ ಪ್ರಕಾರ ದೇರ್ ಶುಡ್ ಬಿ ಡಿಫಾಲ್ಟ್ ಸೆಟ್ಟಿಂಗ್. ಅಲ್ಲಿ ಕರಪ್ಷನ್ಗೆ ಅವಕಾಶ ಇಲ್ದಿರೋ ಒಂದು ಡಿಫಾಲ್ಟ್ ಸೆಟ್ಟಿಂಗ್ನ, ಆ ಮೆಕಾನಿಸಮ್ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳೋದು ಸರ್. ಅದು ಆಗಲ್ಲ ಅಂತ ಅಲ್ಲ ಸರ್, ಅದು ಹೇಳ್ತೀನಿ ನಾನು. ವೆರಿ ಸಿಂಪಲ್ ಸರ್, ಬೇರೆ ಏನಿಲ್ಲ. ಅಲ್ಲಿ KEದಲ್ಲಿ ನಾವು ತುಂಬ ಹೋರಾಟ ಮಾಡಿದ್ವಿ ಸರ್. KE ಮುಂದೆ ಅದೊಂದು ನಾವು ಹೇಳಿದ್ದೆಲ್ಲ ಮಾಡೋ ತನಕ ಅದು ಕಂಟಿನ್ಯೂಸ್ ಆಗಿ KE ಮುಂದೆನೇ ಹೋಗಿ ಹೋರಾಟ ಮಾಡ್ತಿದ್ವಿ ಸರ್. ಅವ್ರೇನೇ ತಪ್ಪು ಮಾಡಿದ್ರು, ಒಂದು ಕೀ ಆನ್ಸರ್ ಮಿಸ್ಟೇಕ್ಸ್ ಇದ್ರೂ ಎಲ್ಲ ಬಂಡಲ್ ತೊಗೊಂಡೋಗಿ ಅದು ಅವ್ರ ಮುಂದೆ ತೋರಿಸಿ ಮಾಡ್ತಿದ್ವಿ. KEದಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಇದಕ್ಕೆ ಮುಂಚೆ ಒಬ್ಬರು ರಮ್ಯಾ ಮೇಡಮ್ IAS ಆಫೀಸರ್ ಇದ್ದರು ಸರ್. ನಾವು ಲಕ್ಷಾಂತರ ಜನಕ್ಕೆ ಎಕ್ಸಾಮ್ಸ್ ಮಾಡ್ತೀವಿ, ಅಲ್ಪ ಸ್ವಲ್ಪ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂದರು. ಅಲ್ಪ ಸ್ವಲ್ಪ ಕರಪ್ಷನ್ ಆಗೋದು, ಅಲ್ಪ ಸ್ವಲ್ಪ. ಈಗ 1 ಲಕ್ಷ ಜನ ಎಕ್ಸಾಮ್ ಬರೀತಿದ್ದಾರೆ ಅಂದರೆ 1,00,000 ಪೇಪರ್ ಲೀಕ್ ಆಗಬೇಕಂತ ಏನಿಲ್ಲ ಸರ್. ಒಂದು ಕ್ವಶನ್ ಪೇಪರ್ ಲೀಕ್ ಆದರೆ ಅದು ಇಡೀ ಎಕ್ಸಾಮೇ ಲೀಕ್ ಆದಂಗೆ ಅದು. ಹಂಗಾದಾಗ ಅಲ್ಪ ಸ್ವಲ್ಪ ಅಂದಾಗ ನಮಗೆ ತುಂಬ ಬೇಜಾರಾಯ್ತು ಸರ್. ಆಗಿಂದಾಗೆ ಎಲ್ಲರಿಗೂ ನಾನು ಮಿನಿಸ್ಟರ್ಸ್ಗೆ ಫುಲ್ಲು ಅವ್ರನ್ನ ತೆಗಿಯೋ ತನಕ, ಟ್ರಾನ್ಸ್ಫರ್ ಮಾಡೋ ತನಕ ಬಿಟ್ಟಿಲ್ಲ ಸರ್. ಅದಾದಮೇಲೆ ಪ್ರಸನ್ನ ಕುಮಾರ್ ಸರ್ ಬಂದರು.
ಅವರು ನಮ್ಗೆ ಏನೇನು ರಿಫಾರ್ಮ್ ಆಗಬೇಕೋ ಎಲ್ಲನೂ ಕೇಳಿದ್ವಿ. ಪಾಪ ಎಲ್ಲನೂ ಮಾಡಿದ್ರು ಸರ್ ಅವರು. ಕೀ ಆನ್ಸರಿಂದ ಹಿಡಿದು ಅವರು 5th ಆಪ್ಷನ್ಸ್ ಕೊಡೋದು, ಮತ್ತು ಎಕ್ಸಾಮ್ ಆಗಿ ವಿತಿನ್ 2 ಅವರ್ಸಲ್ಲಿ OMR ಶೀಟ್ಸ್ ಏನಿರುತ್ತಲ್ಲ ಸರ್, OMR ಸ್ಕ್ಯಾಮ್ ಆಗ್ತಿತ್ತು. OMRನ ಅಪ್ಲೋಡ್ ಮಾಡ್ತಾರೆ, ಯಾರ್ದು ಬೇಕಾದ್ರೂ ನೋಡ್ಕೊಬೋದು. ಈಗ ಅವ್ರು ಎಕ್ಸಾಮ್ ಬರ್ದಿದ್ದಾರೆ, ನಾವು ನೋಡ್ಬೋದು. ಮತ್ತು ಎಕ್ಸಾಮ್ ಬರ್ದು ವಿತಿನ್ 1 ವೀಕ್ ಇಲ್ಲ 15 ಡೇಸಲ್ಲಿ ಎಲ್ಲರದ್ದು ಇಂಡಿವಿಜುವಲ್ ಸ್ಕೋರ್ ಬಿಟ್ಬಿಡ್ತಾರೆ. ಅದೇನಾದರೂ KPSCಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಸರ್, ಏನು ಕಷ್ಟ ಮಾಡೋಕ್ಕೆ? ಕರಪ್ಷನ್ ಮಾಡೋಕ್ಕಾಗಲ್ಲ ಸರ್. ಈಗ ಅದನ್ನು ಮಾಡಿಬಿಟ್ರೆ ಕರಪ್ಷನ್ ಮಾಡೋಕ್ಕಾಗಲ್ಲ. ಇವ್ರೇನು ಸರ್ ಫುಲ್ಲು ಪ್ರತಿಯೊಬ್ಬರದ್ದು ಬಿಡಬಾರ್ದು, ಇದು ಹಾಗೆ ಬಿಡಬಾರ್ದು, ಬೇಕು ಅಷ್ಟೇ, ಇದನ್ನು ತನ್ನಿ ಅಷ್ಟೇ. ಈಗ ನಾನು ಅದನ್ನೇ ಪ್ರಯತ್ನ ಮಾಡ್ತೀನಿ ಸರ್, ಬಿಡಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. KPSCಯಲ್ಲಿ ಇವಾಗ ಏನು 5th ಆಪ್ಷನ್ಸು, ಇಂಡಿವಿಜುವಲ್ ಪ್ರತಿಯೊಬ್ಬರ ಸ್ಕೋರು, ಎಕ್ಸಾಮ್ ಬರೆದು ವಿತಿನ್ 2-3 ಅವರ್ಸು. ನೀವು ಎಷ್ಟು ಇಲ್ಲಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಅವರಿಗೆ. ಮೊನ್ನೆ ಚೀಫ್ ಸೆಕ್ರೆಟರಿ ಮೇಡಮ್ಗೂ ಅದೇ ಹೇಳಿದ್ದೀನಿ. ನೀವು ಇದನ್ನು ಸಿಬ್ಬಂದಿ KPSCಗೆ ಎಷ್ಟು ಜನ ಬೇಕೋ ಫಸ್ಟ್ ಅಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲೋ ಹೊರಗಡೆ ಇರೋನ್ನ ಅಲ್ಲಿಗೆ ಸೇರಿಸ್ಕೊಡಿ ಎಷ್ಟು ಬೇಗ. ಒಂದು ಸತಿ ಅಲ್ಲೇನಂದರೆ ಸರ್, ಎವ್ರಿ 2 ಇಯರ್ಸ್ಗೆ ಅಲ್ಲಿರೋ ಎಂಟೈರ್ ಸಿಬ್ಬಂದಿ ಇಲ್ಲ ಪ್ರತಿ ವರ್ಷ ಚೇಂಜ್ ಮಾಡಿದ್ರು ಒಳ್ಳೆಯದೇ ಸರ್. ಒಂದು ಸತಿ ಅಲ್ಲಿ ರೆಕ್ರೂಟ್ಮೆಂಟ್ ಆದರೆ KPSCಯಲ್ಲಿ ರಿಟೈರ್ಡ್ ಆಗೋ ತನಕ ಅಲ್ಲೇ ಇರ್ತಾರೆ. ಮತ್ತು ಎವ್ರಿ ಕಾರ್ನರಲ್ಲಿ ಪ್ರತಿಯೊಂದು ಲೋಪೋಲ್ಸ್ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಏನು ಮಾಡ್ಬೋದು ಅಂತ. ಹಾಗಾಗಿ ನಾನು ಸರ್ಕಾರಕ್ಕೆ ತುಂಬ ಸತಿ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್, KPSCಲಿರೋ ಎಲ್ಲ ಸಿಬ್ಬಂದಿನ ಟ್ರಾನ್ಸ್ಫರ್ ಮಾಡಿ ಪ್ರತಿ 1 ವರ್ಷ 2 ವರ್ಷಕ್ಕೆ. ಆವಾಗ ಹೊಸಬರು ಬರ್ತಾ ಇರ್ತಾರೆ. ಮತ್ತು ಏನಾದರೂ ಒಂದು ಒಳ್ಳೆಯವ್ರು ಇತ್ತಂದರೆ ಅದನ್ನು ಅಲ್ಲೇ ಇಟ್ಕೊಬೋದು ಸರ್. ಇಲ್ಲಾಂದರೆ 1-2 ವರ್ಷಕ್ಕೆ ಚೇಂಜ್ ಮಾಡ್ತಾ ಇರಬೇಕು ಸಿಬ್ಬಂದಿನ. ಅದ್ರ ಜೊತೆಯಲ್ಲಿ ಇಂಡಿವಿಜುವಲ್ ಸ್ಕೋರು ಹಿಂದೆ ಇದ್ದಂಥ ವಿಕಾಸ್ ಸುರಾಳ್ಕರ್ ಕಿಶೋರ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಲತಾ ಮೇಡಮ್ ಅಂತ ಇದ್ದರು ಸರ್, ಅವರು ಬಂದರು ಚೆನ್ನಾಗಿ, ಅಂದರೆ KPSCಯಲ್ಲಿ. ಮತ್ತು ಈಗ ಜ್ಯೋತಿ ಮೇಡಮ್ ಅಂತ ಇದೆ ಸರ್. ಹಿಂದೆ ಇವರೆಲ್ಲ ನಾವು ಹೇಳಿದ್ದು ಎಲ್ಲನೂ ಮಾಡ್ತಿದ್ದೆ ಸರ್. ಯಾವಾಗ ಅದೆಲ್ಲ ಮಾಡ್ತಾರೆ ಅವ್ರನ್ನ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ 2 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸರ್. ನನಗೆ ಗೊತ್ತಿದೆ ಇದು ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಅಂಥವ್ರನ್ನ. ಇದು KPSCಯಲ್ಲಿ ಇದಾಗಬೇಕು ಸರ್. ಏನಂದರೆ ಈ ಒಂದು ಸಿಸ್ಟಮ್ ಚೇಂಜ್ ಆಗಬೇಕಂತಂದರೆ ಇಮ್ಮಿಡಿಯೇಟ್ ಯಾವುದೇ ಎಕ್ಸಾಮ್ ನಡೆದ್ರು 2-3 ಅವರ್ಸಲ್ಲಿ OMR ಶೀಟ್ಸ್ ಅಪ್ಲೋಡ್ ಆಗಬೇಕು ಸರ್. ನನ್ನ ಪ್ರಕಾರ ಇದು ಈ ರಿಫಾರ್ಮ್ ಆಗೋಕ್ಕಿಂತ ಮುಂಚೆ ಯಾವ ಎಕ್ಸಾಮೇ ನಡಿಬಾರ್ದು, ಫಸ್ಟ್ ರಿಫಾರ್ಮ್ ಆಗಬೇಕಿದು. ಈಗ ಸರ್, ಈಗ ನೋಟಿಫಿಕೇಷನ್ ಏನು ಬಿಡ್ತಾರಲ್ಲ, ಈಗ ನೋಟಿಫಿಕೇಷನ್ ಮಾಡಲಿ ಸರ್, ಅನೌನ್ಸ್ ಮಾಡಲಿ. ಅಪ್ಲಿಕೇಶನ್ ಡೇಟ್ ಈಗೇನು ಅಪ್ಲಿಕೇಶನ್ ಫಿಲ್ ಮಾಡಬೇಕಂತಂದರೆ ಒಂದು 15 ಡೇಸ್ 1 ಮಂತ್ ಟೈಮ್ ಕೊಡಬೇಕು. ಆ ಟೈಮ್ ಕೊಟ್ಟಾಗ ಈ ರಿಫಾರ್ಮ್ಸ್ ಎಲ್ಲ ಆಗಲೇಬೇಕು. ಇಲ್ಲಾಂದ್ರೆ 100% ಮತ್ತೆ ಕರಪ್ಷನ್ ಮಾಡ್ತಾರೆ. ಇದನ್ನ ನಾವು ಬಿಡಲ್ಲ ಸರ್. ಅದಕ್ಕೆ ನಾವು ಮೆಜಾರಿಟಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆದವ್ರಿಗೂ ಅನ್ಯಾಯ, ಆಮೇಲೆ ಮತ್ತೆ ಕೋರ್ಟಿಗೆ ಹೋಗುತ್ತೆ, ಅಲ್ಲಿ ಆ ಲ್ಯಾಬ್ಸ್ ಈ ಲ್ಯಾಬ್ಸ್ ಅಂತ ಹೇಳಿ ಮತ್ತೆ ಎಲ್ಲ ಅತಂತ್ರ ಆಗುತ್ತೆ. ಹೌದು ಸರ್. ಈಗ ಒಂದು ಸತಿ ಎಕ್ಸಾಮ್ ಬರೆದು ಮತ್ತೆ ಇನ್ನೊಂದು ಸತಿ ಎಕ್ಸಾಮ್ ಬರೆಯೋಂಥ ಪೇಷನ್ಸ್ ಅವ್ರಿಗಿರಲ್ಲ ಸರ್. ಯಾಕೆಂದರೆ ಕರೆಂಟ್ ಅಫೇರ್ಸ್ ಒಂದು ಮೇಜರ್ ಇಶ್ಯೂ ಸರ್. ಅದನ್ನು ಎವ್ರಿ ಡೇ ಓದಿ ಈಗ ಏನಾದರೂ ಅದು ಸಪೋಸ್ ರೀ ಎಕ್ಸಾಮ್ ಆಯಿತು ಅಂತಂದಾಗ ಯಾರು ಪ್ರಾಮಾಣಿಕವಾಗಿ ಓದ್ತಿದ್ದಾನೆ ಅವನಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಮತ್ತೆ ಅಷ್ಟೆಲ್ಲ ಓದೋಕ್ಕಾಗಲ್ಲ, ಸೇಮ್ ಎಫರ್ಟ್ಸು ಮತ್ತೆ ಹೋಗಿ ಗ್ಯಾರಂಟಿ ಇಲ್ಲ ಸರ್. ಒಂದು ಸತಿ ಪಾಸ್ ಆಗಿ ಇನ್ನೊಂದು ಸತಿ ಪಾಸ್ ಆಗ್ತೀನಿ, ಸೆಕೆಂಡ್ರಿ ಅನ್ಯಾಯ ಅಲ್ವಾ? ಸಿಂಪ್ಲಿ ಅನ್ನೆಸೆಸರಿ ಹಿಂಸೆ ಅಲ್ವಾ ಅವರಿಗೆ? ಇದು ತುಂಬ ಅನ್ಯಾಯ ಸರ್. ಅದಕ್ಕೆ ನಾನು ಈಗೇನು ನಂಬರ್ ಆಫ್ ಪೋಸ್ಟ್ ಕಾಲ್ ಮಾಡ್ತಾರೆ KPSC ಇಮಿಡಿಯೇಟ್ ಅದು ರಿಫಾರ್ಮ್ ಆಗೋ ಥರ ನಾವು ಮಾಡೋಣ ಸರ್. ಎಲ್ಲರೂ ಸೇರಿ ನಾವು ಅದ್ರ ಬಗ್ಗೆ ತುಂಬ ಡೀಪಾಗಿ ತೊಗೊಂಡಿದ್ದೀವಿ ಸರ್. ಯಾಕೆ ಕರಪ್ಷನ್ ಆಗ್ಬಾರ್ದು ಸರ್. ನೆಕ್ಸ್ಟ್ ಈಗ ಮುಂದಿನ ಇಮಿಡಿಯೇಟ್ ಗೋಲ್ಸ್ ಏನು, ಈ ವಿದ್ಯಾರ್ಥಿ ಮೂಮೆಂಟ್ದು ಲಾಂಗ್ ಟರ್ಮ್ ಗೋಲ್ಸ್ ಏನು ಸರ್? ಈಗ ಇಮ್ಮಿಡಿಯೇಟ್ ಅಂತಂದರೆ ಈಗ ಸರ್ಕಾರ ಈಗೇನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ 56,000 ಅಂತ ಹೇಳಿದ್ದಾರೆ, ಅದು ತುಂಬ ಕಡಿಮೆ ಆಯಿತು. ನಾನು ಸರ್ಕಾರಕ್ಕೆ ಇದೆ ಸರ್, ಇನ್ನೂ ಒಂದು 50,000 ವೇಕೆನ್ಸಿ, ಈಗ ನೀವು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ನೀವು ಕೊಟ್ಟಿದ್ದು ಪ್ರಾಮಿಸ್ನ 1 ವರ್ಷದಲ್ಲ 3 ವರ್ಷ ಆಯಿತು, ಅದು ಇನ್ನೂ ಫಿಲ್ ಆಗಿಲ್ಲ. ಅದು ಇನ್ನೂ 1 ವರ್ಷ ಬೇಕು. ಅದು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕಂದ್ರೆ ಇನ್ನೂ ಒಂದು 50,000 ವೇಕೆನ್ಸಿ ನೀವು ಅಪ್ರೂವಲ್ ಕೊಡಿ. ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ. ಎಷ್ಟೋ ಈಗ ಫಾರ್ ಎಕ್ಸಾಂಪಲ್ GPSTR HK ಬಾಗ್ ಬರೀ 78 ಪೋಸ್ಟ್ ಅಷ್ಟೇ ಕರೀರಿ. ಇನ್ನೂ ಎಷ್ಟೊಂದು ಪೋಸ್ಟ್ ಇದೆ. ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ಸಂಗೀತ ಟೀಚರ್ಸು, ದೈಹಿಕ ಶಿಕ್ಷಕರದು. ಈ ಒಂದು ಏನು KPS ಸ್ಕೂಲ್ ಅಂತ ಹೊಸ್ದಾಗಿ ಮಾಡ್ತಿದ್ದಾರೆ ಸರ್. ಇದು ಯಾವ ಸ್ಕೂಲ್ಸ್ಗೆಲ್ಲ ಈ ಹೊಸ ಸ್ಕೂಲು ಎಲ್ಲ ಪ್ರತಿಯೊಂದು ಸ್ಕೂಲ್ಗೆ ಕಾಲೇಜಸ್ಗೆ ನೀವು ಹೊಸ ಟೀಚರ್ಸು ಮತ್ತು ಲೆಕ್ಚರರ್ಸ್ ಬೇಕಾಗುತ್ತೆ. ನೀವು 80,000ದಲ್ಲಿ ಅಟ್ಲೀಸ್ಟ್ ಒಂದು 40,000 ಹುದ್ದೆಗಳನ್ನ ನೀವು ಟೀಚರ್ಸ್ ಕರೀರಿ. ಒಂದು 20,000 ಪೊಲೀಸ್ ಇಲಾಖೆಯಲ್ಲಿ ಕರೀರಿ. ಮತ್ತು ಆರೋಗ್ಯ ಇಲಾಖೆಯಲ್ಲಿ ಒಂದು 15,000 ಇಂದ 20,000 ಹುದ್ದೆ ಕರೀರಿ. ಕಂದಾಯ ಇಲಾಖೆಯಲ್ಲಿ ನೀವು ರೆವಿನ್ಯೂ ಕಲೆಕ್ಟ್ ಮಾಡಿದ್ರೆ ತಾನೇ ನೀವು ನಮ್ಮ ರಾಜ್ಯ ಇದು ಮಾಡೋಕ್ಕಾಗುತ್ತೆ ಸರ್. ನೀವು ರೆವಿನ್ಯೂನೇ ದುಡ್ಡು ಕಲೆಕ್ಟ್ ಮಾಡಿಲ್ಲ ಅಂತಂದರೆ ಹೆಂಗೆ ನೀವು ಆಡಳಿತ ನಡೆಸ್ತೀರಾ?
ರೆವಿನ್ಯೂ ಕಲೆಕ್ಟ್ ಮಾಡಬೇಕಂದ್ರೆ ಕಂದಾಯ ಇಲಾಖೆಯಲ್ಲಿ ಬೇರೆ ಬೇರೆ ಎಲ್ಲ ಇಲಾಖೆಯಲ್ಲೂ ನೀವು ಅಟ್ಲೀಸ್ಟ್ ಕನಿಷ್ಠ ಅಂತಂದರೆ ಒಂದು 5,000 10,000 ಸಾವಿರ ವೇಕೆನ್ಸಿ ಫಿಲ್ ಮಾಡ್ತಾ ಹೋದರೆ 1,00,000 ಹುದ್ದೆ ಇಮ್ಮಿಡಿಯೇಟ್ ಗೋಲ್ ಅದೇ ಸರ್. 1,00,000 ಹುದ್ದೆ ಕರೆದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಏನು ಕಷ್ಟಪಟ್ಟು ಓದ್ತಾ ಇದ್ದಾರೆ ಸರ್, 7, 8, 10 ವರ್ಷ 5 ವರ್ಷದಿಂದ ಓದ್ತಾ ಇರೋಂಥವ್ರಿಗೆ ಎಲ್ರಿಗೂ ಜಾಬ್ ಸಿಗಲಿ, ಪ್ರಾಮಾಣಿಕವಾಗಿ ಓದೋ ಅಂಥವ್ರಿಗೆ. ಅದ್ರ ಜೊತೆಲಿ ಸರ್ ಈಗ ಸ್ವಲ್ಪ ನಾರ್ತ್ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಕಲಬುರಗಿ ಆ ಭಾಗಕ್ಕೆಲ್ಲ ಒಂದಷ್ಟು ಇಂಡಸ್ಟ್ರೀಸು ಇದು ಮಾಡೋಣ ಅಂತೇಳಿ, ಮತ್ತು ಈ ಒಂದು ಕರ್ನಾಟಕದಲ್ಲಿ ಎಷ್ಟು ಎಸೆನ್ಷಿಯಲ್ ಜಾಬ್ ಕ್ರಿಯೇಷನ್ ಮಾಡಲೇಬೇಕು ಸರ್. ಮತ್ತು ಒಂದು ಅದೇ ಅಲ್ಲಿ ಇಂಡಸ್ಟ್ರಿ ಸೆಟ್ ಆಗಬೇಕು, ಮತ್ತು IT-BT ಕಂಪ್ನೀಸಲ್ಲಿ ಹೋಗಬೇಕು, ಮತ್ತು ಯುವಕರಿಗೆ ಸ್ವಲ್ಪ ತುಂಬ ಪ್ರಿಫರೆನ್ಸ್ ಕೊಡಬೇಕು. ಜಾಬ್ ಕ್ರಿಯೇಷನ್ನೇ ಮೇಜರ್ ಇದೆ ಸರ್, ನಮ್ಮ ಡಿಮ್ಯಾಂಡ್ ಅದೇ ಇರೋದು ಜಾಬ್ ಕ್ರಿಯೇಷನ್ನು. ಮತ್ತು ಈ ಫೆಸಿಲಿಟೀಸ್ ಏನಿದೆ ಅಲ್ಲ ಸರ್, ಈ ಗ್ರಾಮೀಣ ಭಾಗದಿಂದ ಮೇಜರ್ ಸಿಟಿಗೆ ಬರೋ ಅಂಥವ್ರಿಗೆ ಒಂದು ಬೇಸಿಕ್ಸ್ ಫೆಸಿಲಿಟೀಸ್ ಕೊಡೋವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡೋದು, ಅವ್ರಿಗೆ ಸ್ಟೇಯಿಂಗು, ಮತ್ತು ಒಳ್ಳೆ ಲೈಬ್ರರೀಸ್ ಇರ್ಬೋದು, ಕ್ವಾಲಿಟಿ ಅಂದರೆ ಈಗ ಎಷ್ಟು ನಾವು ಎಲ್ಲ ಡಿಸ್ಟಿಕ್ ಹೋಗ್ತೀನಲ್ಲ ಸರ್, ಲೈಬ್ರರೀಸ್ ಇರಲಿಲ್ಲ, ಪ್ರಾಪರ್ ಲೈಬ್ರರಿ ಕೊಡಬೇಕು ಅವರಿಗೆ. ಎಷ್ಟು ಈಗ ಅವ್ರಿಗೆ ಯಾವಾಗ ಬೇಕೋ ಅವಾಗೆ ಬಾರ್ ಲೈಸೆನ್ಸ್ ಕೊಡ್ತಾರೆ, ಎಷ್ಟು ಬೇಕು ಅಷ್ಟು. ಒಂದೊಂದು ತಾಲೂಕಲ್ಲಿ ಒಂದೊಂದು ಹೈ ಎಂಡ್ ಲೈಬ್ರರಿನ ಮಾಡೋಕ್ಕೆ ಸರ್ಕಾರಕ್ಕೆ ತುಂಬ ಖರ್ಚಾಗಲ್ಲ ಮನಸ್ಸು ಮಾಡ್ಬೇಕು ಸರ್. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳೋದು, ಈಗ ಅಲ್ಲಿರೋ ಯಾರಾದರೂ ಒಬ್ಬ ಲೀಡರ್ಸ್ ಇರ್ಬೋದು, ಇಲ್ಲ MLA ಮನ್ಸು ಮಾಡಿದ್ರು ಕೂಡ ಸುಮ್ಮನೆ ಡೊನೇಷನ್ ಕೊಟ್ಬಿಡಿ ಒಂದು ಲೈಬ್ರರಿ ಕಟ್ಬಿಡ್ತೀನಿ ಅಂತಂದರೆ 100 ಕೋಟಿ ಡೊನೇಷನ್ಸ್ ಬರುತ್ತೆ ಸರ್. ಅದೇ ಮನ್ಸು ಮಾಡ್ಬೇಕಷ್ಟೇ ಸರ್, ಮನ್ಸು ಮಾಡಬೇಕು. ಅಲ್ಲಿರೋ ಒಬ್ಬ MLA ಇರಲಿ ಸರ್, ಒಬ್ಬ ಸರ್ಕಾರ ದುಡ್ಡೇ ಬೇಡ. ನೀವು ಹೇಳ್ದಂಗೆ ಒಬ್ಬ MLA ಆ ಊರಿನ ಶ್ರೀಮಂತರು ಕೇಳಿದ್ರೆ ಕೊಟ್ಬಿಡ್ತಾರೆ ಸರ್ ಅವರು. ಎಂತ ದೊಡ್ಡ ಬಿಲ್ಡಿಂಗ್, ಆಲ್ರೆಡಿ ಇರೋ ಸರ್ಕಾರದ ಬಿಲ್ಡಿಂಗ್ಗಳು ಇರ್ತವೆ, ಅದನ್ನೇ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಲೈಬ್ರರಿ ಪುಸ್ತಕಗಳನ್ನು ಹಾಕೊಂಡು ಮೆಟೀರಿಯಲ್ ಕೊಟ್ಟರೆ ಸಾಕು. ಗೌರ್ಮೆಂಟ್ ಮೇಲೆ ಡಿಪೆಂಡೇ ಆಗಂಗಿಲ್ಲ ಸರ್ ಬೇಕಾರೆ. ಯಾಕೆಂದರೆ ಒಬ್ಬ MLA ಅಂತಂದಾಗ ಅವನಿಗೆ ಎಷ್ಟೊಂದು ಸಂಪರ್ಕ ಇರುತ್ತೆ, ಎಷ್ಟೊಂದು ಜನರ ಕಾಂಟ್ಯಾಕ್ಟ್ ಇರುತ್ತೆ. ಕಾರ್ಪೊರೇಟ್ ಈ CSR ಫಂಡ್ಸಿಂದ ತರ್ಬೋದು ಮನ್ಸು ಮಾಡಿದ್ರೆ ಎಷ್ಟೊಂದು ಅವ್ರು ಏನು ಕೊಡಲ್ಲ ಅಂತ ಹೇಳಿ ಸರ್, ಅವರು ಟ್ಯಾಕ್ಸ್ ಪೇ ಮಾಡಬೇಡ, ಅವ್ರು ಮಾಡಲೇಬೇಕು, CSR ಮಾಡಲೇಬೇಕು, ಅಲ್ಲಿಂದ ದುಡ್ಡು ಬೇಕಾದ್ರೆ ಕೊಡಿ ಅಂತಂದರೆ ಮಾಡ್ತಾರೆ. ಇಲ್ಲಿ ಇನಿಷಿಯೇಟಿವ್ ತೊಗೊಂಡು ಮಾಡೋಂಥ ಮೈಂಡ್ ಸೆಟ್ ಯಾರು ಬೆಳೆಸ್ಕೊಂಡಿಲ್ಲ ಸರ್. ಯಾಕೆ ಅಂತಂದರೆ ಇವರು ಬಡವರಾಗೇ ಇರಬೇಕು. ಅವನೇನಾದರೂ ಬಡವನಿಗೆ ಒಳ್ಳೆ ಎಜುಕೇಷನ್ ಕೊಟ್ಬಿಟ್ರೆ ಅವ್ನು ನಾಳೆ ದಿನ ನಮಗೆ ಕಾಂಪಿಟೇಟರ್ ಆಗಿಬಿಡ್ತಾರಲ್ಲ, ಆ ಒಂದು ಉದ್ದೇಶದಿಂದ ಅವರು ಎಜುಕೇಷನ್ಸ್ ಯಾರಿಗೂ ಕೊಡ್ತಾ ಇಲ್ಲ ಸರ್. ಇಲ್ಲಿ ಒಳ್ಳೊಳ್ಳೆ ಲೈಬ್ರರಿ ಸೆಟಪ್ ಮಾಡಿದ್ರೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಸರ್. 24/7 ಮಾಡಿ ಲೈಬ್ರರೀಸ್ನ. ಪ್ರೈವೇಟ್ ಲೈಬ್ರರೀಸ್ ಹೆಂಗಿರ್ಬೇಕಂದ್ರೆ ಸರ್, ಅದೊಂಥರ ಯಾವಾಗ ಬೇಕಾದ್ರು ಮಿಡ್ ನೈಟ್ 1 ಗಂಟೆಗೆ ನನಗೆ ಬೇಜಾರಾಯ್ತು ಅಂದ್ರೆ ಲೈಬ್ರರಿಲಿ ಕೂತ್ಕೊಂಡು ಒಂದು 5 ತಾಸು ಕೂತ್ಕೊಂಡು ಓದ್ಕೊಂಡು ಬರ್ತೀನಿ ಅನ್ನೋ ಒಂದು ಸೇಫ್ಟಿ ಸರ್. ಅದು ಹೆಣ್ಮಕ್ಳು ಕೂಡ ಓದ್ತಾ ಇರ್ತಾರೆ. ಹೌದು, ನಾನು ಈಗ ಹೋಗ್ತೀನಲ್ಲ ಸರ್ ಬಿಜಾಪುರ ಧಾರವಾಡ ಆಗಿರ್ಬೋದಲ್ಲೆಲ್ಲ ಸರ್, ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಎಲ್ಲ ಲೈಬ್ರರಿ ಅಂದರೆ ಲೈಟ್ ಆಫ್ ಆಗಿರುತ್ತೆ ಅವ್ರದ್ದು, ಮತ್ತು ಟೇಬಲ್ದು ಹೆಣ್ಮಕ್ಳು ಅವ್ರವ್ರ ಟೇಬಲಲ್ಲಿ ಲೈಟ್ ಹಾಕ್ಕೊಂಡು ಅವ್ರು ಓದ್ತಾ ಇರ್ತಾರೆ ಸರ್. ನಾನು 2 ಗಂಟೆಗೆ ಹೋಗಿದ್ದೀನಿ, 2 ಗಂಟೆಗೆ ಹೋದ್ರೂ ಅವ್ರು ಓದ್ತಾ ಇದ್ದಾರೆ ಸರ್. ಅಂದರೆ ಅಷ್ಟು ಇಂಪಾರ್ಟೆನ್ಸು ಪ್ರೈವೇಟ್ ಲೈಬ್ರರೀಸ್ ಏನಿದ್ದಾವೆ ಅದೇ ರೀತಿ ಗೌರ್ಮೆಂಟ್ ಲೈಬ್ರರಿ ಸೆಟಪ್ ಆಗಬೇಕು ಸರ್. ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಒಂದೊಂದು ರೋಡಲ್ಲಿ 2 ಬಾರ್ ಇರ್ತವೆ ಸರ್. ಲೈಸೆನ್ಸಿಗೆ ದುಡ್ಡು ಸಿಗುತ್ತಲ್ವ, ಲೈಬ್ರರಿ ಮಾಡಿದ್ರೆ ದುಡ್ಡು ಎಲ್ಲಿ ಸಿಗುತ್ತೆ? ಅದು ಹೋಗ್ಬೇಕು ಸರ್, ಅದು ಮೈಂಡ್ ಸೆಟ್ಟಿಂದ ಹೋಗಬೇಕು. ಈ ಒಂದು ಲೈಬ್ರರೀಸ್ ಇರ್ಬೋದು, ಸ್ಕೂಲು ಕಾಲೇಜಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಸರ್. ಯಾಕೆಂದರೆ ಮಕ್ಕಳು ಇವತ್ತು ರೂರಲ್ ಏನು ಬಡವರಿದ್ದಾರೆ, ಅವರು ಅಡ್ಮಿಷನ್ ಆಗಬೇಕಂತಂದರೆ ಇಡೀ ತಿಂಗಳ ದುಡ್ದಿದ್ದೆಲ್ಲ ಬರೀ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಆಗ್ಬಿಡುತ್ತೆ. ಮತ್ತು ಅವ್ರ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ. ಅವ್ರ ಪಾವರ್ಟಿಯಿಂದ ಆಚೆ ಇಲ್ಲಿ ಬರ್ತಾರೆ ಸರ್. ಬರೀ ಅವ್ರ ಅಪ್ಪ ಅಮ್ಮ ದುಡ್ದಿದ್ದು ಬರೀ ಮಕ್ಳು ಫೀಸ್ ಕಟ್ಕೊಂಡೇ ಹೋದರೆ ಅದನ್ನೇ ಒಂದು ಒಳ್ಳೆ ಕ್ವಾಲಿಟಿ ಸರ್. ನಮ್ಮ ಕರ್ನಾಟಕದಲ್ಲಿ ನೀವು ಅನಿಸ್ದಂಗೆ ಎಲ್ಲಾದರೂ ಒಂದು ಒಳ್ಳೆ ಕ್ವಾಲಿಟಿ ಒಳ್ಳೆ ಎಜುಕೇಷನ್ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಕಾಲೇಜಲ್ಲಿ ಸಿಗುತ್ತೆ ಅನ್ನೋದು ನೀವು ಯಾವುದಾದ್ರು ಒಂದು ಸ್ಕೂಲು ಕಾಲೇಜಸ್ ಎಕ್ಸಾಂಪಲ್ ಕೊಡಿ ಸರ್ ನೋಡೋಣ. ತುಂಬ ಅಪರೂಪ ಆಗಿಬಿಟ್ಟಿದೆ, ಕಮ್ಮಿ ಆಗಿಬಿಟ್ಟಿದೆ, ವೆರಿ ರೇರ್ ಸರ್. ಅದು ರೇರು. ಅದು ಟೀಚರ್ಸ್ ಏನಾದರೂ ಚೆನ್ನಾಗಿತ್ತಂದರೆ ಅವನೇನಾದರೂ ಒಳ್ಳೇದು ಮಾಡಬೇಕಂತಂದರೆ ಅವನ ಮೇಲೆ ಬೇರೆ ಥರ 100 ಒತ್ತಡ ಹೇಳ್ತಾರೆ, ಇಲ್ಲಾಂದರೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಥರ ಎಲ್ಲ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಸರ್. ಮತ್ತು ಈಗ ಸರ್ಕಾರಿ ಟೀಚರ್ಸಿಗೆ ಪಾಪ ಅವರಿಗೆ ಮಕ್ಕಳಿಗೆ ಪಾಠ ಮಾಡೋದೊಂದು ಬಿಟ್ಟು ಉಳಿದಿದ್ದೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಹತ್ರ. ಅವ್ರನ್ನ ಬೀದಿ ಅಲಿಸ್ತಾ ಇದ್ದಾರೆ ಟೀಚರ್ಸ್ನ, ಇರೋ ಟೀಚರ್ಸ್ನ ಕೂಡ. ಅದು ತುಂಬ ಗೌರ್ಮೆಂಟ್ ಒಂಥರ ಟೀಚರ್ಸ್ನ ಸ್ಲೇವ್ ಥರ ನೋಡ್ತಾ ಇದ್ದಾರೆ ಸರ್. ಟೀಚರ್ಸ್ನ ಅವ್ರನ್ನ ಬರೋ ಎಲ್ಲ ಕೆಲಸಕ್ಕೂ ಕರ್ಕೊಂಬಂದು ಹಾಕು, ಬುಕ್ಸ್ ಇದ್ದಾರೆ ಅನ್ನೋ ಥರದಲ್ಲಿ ಅಲ್ಲ. ಈಗ ಅಂದರೆ ಮಕ್ಕಳಿಗೆ ಪಾಠ ಮಾಡ್ತಿರೋದು ಅದು ಓಕೆ, ಅದು ನಡೆಯುತ್ತೆ, ನಿಲ್ಲಿಸಿ 4 ದಿನ ರಜೆ ಕೊಡಿ, ಕಳಿಸಿ ಈ ಕಡೆಗೆ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದಾರೆ. ಅವ್ರ ಗೋಳು ಕೇಳಂಗೇ ಇಲ್ಲ ಪಾಪ ಟೀಚರ್ಸ್. ಕೆಲವ್ರಿಗೆ ವಯಸ್ಸಾಗಿರುತ್ತೆ, ಕೆಲವ್ರಿಗೆ ಶುಗರ್ ಇರುತ್ತೆ, ಅವರೆಲ್ಲ ಬುಕ್ ಇಟ್ಕೊಂಡು ಫೈಲ್ ಇಟ್ಕೊಂಡು ಮನೆ ಅಲ್ದಾಡಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ನಿಮ್ಗೆ ನೋಡಿರಿ. ಹೌದೌದು ಸರ್. ಈಗ ಸ್ಟೆಪ್ ಸಿಕ್ಕಾಗಿಲ್ಲ,
ಸರ್ ಇದು ಅದೇ ಹೇಳಿದ್ನಲ್ಲ, ಇದು ಒಂಥರ ಸಿಸ್ಟಮು, ಪೊಲಿಟಿಕಲ್ ಲೀಡರ್ಸ್ ಇದ್ದಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಏನೋ ಒಂದು ವಾಚ್ಮ್ಯಾನ್ ಥರ ಟ್ರೀಟ್ ಮಾಡ್ತಾರೆ, ಒಂಥರ ಸ್ಲೇವ್ ಥರ ಟ್ರೀಟ್ ಮಾಡ್ತಾರೆ. ಯಾಕೆಂತಂದರೆ ಅವ್ರು ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ನು ಆರಾಮಾಗಿ ಈಸಿಯಾಗಿ ಸಸ್ಪೆಂಡ್, ಡಿಸ್ಮಿಸ್. ಇಲ್ಲಾಂದರೆ ಯಾವುದೋ ಒಂದು, ಈಗ ನಾವು ಸೌತಲ್ಲಿ ಅವ್ರ ಮನೆ ಇರುತ್ತೆ, ಫುಲ್ ಫ್ಯಾಮಿಲಿ ಸೆಟಪ್ ಆಗಿರುತ್ತೆ, ಅವ್ರ ಮಕ್ಕಳನ್ನ ಸ್ಕೂಲ್ ಸೇರಿಸಿರ್ತಾರೆ, ಅವ್ನಿಗೇನು ಮಾಡ್ತಾನೆ, ಸ್ವಲ್ಪ ಜಾಸ್ತಿ ಪ್ರಶ್ನೆ ಮಾಡಿದ್ರೆ ಅಲ್ಲೇ ನಾರ್ತ್ ಕರ್ನಾಟಕ ಹಾಕೋದು, ನಾರ್ತ್ ಕರ್ನಾಟಕದಲ್ಲಿ ಏನಾದರೂ ಅವನೇನೋ ಪ್ರಶ್ನೆ ಮಾಡಿದ್ರೆ ಅವನ್ನ ಸೌತಿಗೆ ಹಾಕೋದು. ಈಗ ಫ್ಯಾಮಿಲಿನೇ ಡಿವೈಡ್ ಮಾಡಿಬಿಡ್ತಾರೆ ಅವರು ಗೌರ್ಮೆಂಟು. ಅದಕ್ಕೆ ಏನು ಮಾಡ್ತಾರೆ, ಆ ಒಂದು ಭಯದಿಂದ ಈ ಒಂದು ರಿಸ್ಟ್ರಿಕ್ಷನ್ನು ಉಸಿರೆತ್ತಕ್ಕಾಗಲ್ಲ ಸರ್. ಅವ್ರು ಏನು ಹೇಳಿದ್ರು ಅವ್ರ ಕಮಿಟ್ಮೆಂಟ್ ಇರುತ್ತೆ ಸರ್. ಈ ಮಧ್ಯದಲ್ಲಿ ಬಿಟ್ಟೋಗಂಗಿಲ್ಲ, ಬಿಟ್ಟೋದ್ರೆ ಮತ್ತೆ ಅವರಿಗೆ ಲಾಸು. ಅವ್ರು ಹೇಳ್ದಂಗೆ ಕೇಳಬೇಕು. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತೊಗೊಂಬಂದಿದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ಸ್ ಇರಬೇಕು ಸರ್. ಯಾಕೆಂದರೆ ಸೊಲ್ಯೂಷನ್ ಅಂದರೆ ಇಂಥ ಟೀಚರು ಇಂಥ ಕಡೆ ಇಷ್ಟು ವರ್ಷ ಇರಬೇಕು, ಮತ್ತು ಇಂಥವ್ರು ಇಂಥ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಂಗಿಲ್ಲ ಅಂತ. ಇವತ್ತು ನೀವು ಹಳ್ಳಿಯಲ್ಲಿ ಹೋದರೆ ಅವನೇ ಅಡುಗೆ, ಟೀಚರೇ ಅಡುಗೆ, ಕುಕ್ ಬಂದಿಲ್ಲ ಅಂದರೆ ಅವನೇ ಅಡುಗೆ, ಅವರೇ ಟೀಚರ್, ಅವರೇ ಬಡಿಸ್ಬೇಕು, ಅವರೇ ಬೇಕಾದ್ರೆ ತೊಳಿಬೇಕಾಗುತ್ತೆ ಪಾತ್ರೆಯನ್ನು. ಈ ಒಂದು ಪರಿಸ್ಥಿತಿಗೆ ನಿಜ ಹೇಳ್ತೀನಿ ಸರ್, ಸರ್ಕಾರ ತೊಗೊಂಬಂದಿದೆ. ಇದು ಎಲ್ಲನೂ ಚೇಂಜಸ್ ಆಗಬೇಕು. ಎಲ್ಲ ಚೇಂಜಸ್ ಆಗಬೇಕಂದ್ರೆ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ಬೇಕು ಸರ್. ಪ್ರಶ್ನೆ ಮಾಡಿದ್ರೆ ನಮ್ಗೇನು ಮಾಡ್ತಾರೋ ಏನು ಮಾಡ್ತಾರಲ್ಲ, ಏನಾದರೂ ಬೆದರಿಕೆ ಕರೆಗಳು ಬಂದಿದ್ದಾವ? ನಾನು ಅದಕ್ಕೆಲ್ಲ ಯೋಚನೆ ಮಾಡಲ್ಲ ಸರ್. ಬಂದಿದ್ದಾವ ನನ್ನ ಮೇಲೆ ತುಂಬ ಜನ FIR ಹಾಕ್ಸಿದ್ದಾರೆ ಸರ್, ಬೇಕು ಅಂತೇಳಿ. ನನ್ನ ಮೇಲೆ ಏನಿಲ್ಲ ಮೋರ್ ದೆನ್ 20 FIR ಇದೆ ಸರ್. ಕೋರ್ಟ್ ಕಚೇರಿ ಅಲ್ಲಾಡೋದು ಕಷ್ಟ ಆಗಲ್ವಾ? ಕೋರ್ಟು ಕಚೇರಿ ನಾನು ಇವತ್ತು ಕೋರ್ಟಿಗೆ ಹೋಗ್ಬೇಕು ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡು ಕೇಸ್ ಇದು, ಮೊನ್ನೆ ಹೋಗಿರಲಿಲ್ಲ, ಇವತ್ತು 2 ಕೇಸ್ ಅಟೆಂಡ್ ಆಗಬೇಕು. ಬಟ್ ಅದೆಲ್ಲ ಕ್ವಾಶಿಂಗ್ ಹಾಕೊತೀನಿ ಸರ್. ಈಗ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಸರ್. ಈಗ ಕೊಲೆ ಮಾಡಿದವರು, ದರೋಡ್, ನಾನಂತೂ ಯಾವುದೋ ನಾವು ಸಮಾಜಕ್ಕೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿರೋದು, ಅವೆಲ್ಲ ಬೇಕು ಅಂತ ಹಾಕ್ಕೊಂಡಿರೋ FIR. ಇವತ್ತು ಹೋರಾಟ ಮಾಡಿರ್ತೀವಿ, 1 ತಿಂಗಳಾದ್ಮೇಲೆ ಆ FIR ಹಾಕ್ಕೊಂಡಿರ್ತಾರೆ. ಮತ್ತು ಕೆಲವೊಂದು ಅವತ್ತೇ ಆಗಿರುತ್ತೆ. ಮತ್ತು ನಾವೇನದೇನು ಈಗ ಕೊಲೆ ಮಾಡಿದವರು, ದರೋಡೆ ಮಾಡಿದವರು, ನಿನ್ನೆ ಪ್ರತಿಭಟನೆಯಲ್ಲೂ ಕೂಡ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಪೊಲೀಸ್ ಕಡೆಯಿಂದ ಸ್ಟೇಟ್ಮೆಂಟ್ ಬಂದಿದ್ದು ನಾನು ನೋಡಿದೆ. ಇರುತ್ತೆ ಸರ್, ಯಾಕೆಂದರೆ ಆ ಮೂಮೆಂಟಲ್ಲಿ ಅವರು ಹೇಳಿದ್ದಾರೆ. ಬಟ್ ಧಾರವಾಡದಲ್ಲಿ ಯೂಶ್ವಲಿ ನನ್ನ ಮೇಲೆ ಆಗಿದೆ ಸರ್, ಹಿಂದೆ ಒಂದು ಕೇಸ್ ಮಾಡಿದ್ದಾರೆ. ಬಟ್ ಅದು ಹೋರಾಟ ಮಾಡಿದಾದ್ಮೇಲೆ ಆಗಿರೋಂಥದ್ದು. ಈಗ ನಾನು ಅಂದ್ಕೊಂಡಂಗೆ ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ರೀತಿ ನಡ್ಕೊಂಡಿದ್ದಾರೆ ಸರ್ ಕಮಿಷನರ್. ಆದರೆ ಶಶಿಕುಮಾರ್ ಅವರು ಆ್ಯಕ್ಚುಲಿ ಅವರು ಒಳ್ಳೆ ಆಫೀಸರ್. ಅವರು ಅವ್ರಿಗೇನಾದ್ರು ಪ್ರೆಷರ್ ಇದೆಯಾ ಸರ್ಕಾರದಿಂದ, ಆ್ಯಕ್ಷನ್ ತಗೊಳ್ಳಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ, ಟೈಟ್ ಆಗಿರಿ ಅಂತ ಹೇಳಿ? ಖಂಡಿತ ಸರ್, ಯಾಕೆಂದರೆ ಸರ್ಕಾರದಿಂದ ಅವ್ರ ಮೇಲೆ ಒತ್ತಡ ಇದೆ. ಅವ್ರು ತುಂಬ ಕಷ್ಟಪಟ್ಟು ಮೇಲೆ ಬಂದವರು. ಅವರು ಸರ್ ತುಂಬ ಕಷ್ಟಪಟ್ಟು ಬಂದವರು ಒಂದು ಸರ್. ಇನ್ನೊಂದು, ಯಾವ ಕಮಿಷ್ನರು ನಾನು ನೋಡ್ದಂಗೆ ರೋಡಿಗೆ ಬಂದು ನಿಂತ್ಕೊಂಡು ಅಷ್ಟು ರಿಸ್ಕ್ ತೊಗೊಂಡಲ್ಲ ಸರ್. ಪಾಪ ಆಗಲಿ ಬಿಡು, ಏನೋ ಒಂದು ಆದಮೇಲೆ ನೋಡ್ಕೊಂಡೋಣ ಅನ್ನೋ ಪರಿಸ್ಥಿತಿಲಿರುತ್ತೆ. ಯಾರನ್ನ ಸಸ್ಪೆಂಡ್ ಮಾಡಿಬಿಡ್ಬೋದು, ಯಾರೋ ಒಂದು ಇನ್ಸ್ಪೆಕ್ಟ್ರೋ, ಸಬ್ ಇನ್ಸ್ಪೆಕ್ಟ್ರ್, ಯಾವನೋ ಒಬ್ಬನ 2-3 ಜನ ಸಸ್ಪೆಂಡ್ ಮಾಡೋಣ ಅನ್ನೋ ರೇಂಜಿಗೆ ಇರ್ತಾರೆ. ಅವ್ರು ಆ ಥರ ಇಲ್ಲ ಸರ್. ಅವರು ಆ ಕಮಿಷ್ನರ್ ಹೆಂಗೆ ಅಂದರೆ, ಅವ್ರ ಕೆಳಗಡೆ ಇರೋ ಸಿಬ್ಬಂದಿ, PC ಇರ್ಬೋದು, PSI ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರ ಹತ್ರ ಎಲ್ಲ ಒಳ್ಳೆ ಒಂಥರ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ. ಒಂದು ಯಾರಿಗೂ ಅವರು ಸಸ್ಪೆಂಡ್ ಮಾಡಲ್ಲ ಸರ್. ಮತ್ತು ಅದರಲ್ಲೂ ಅವ್ರದ್ದು ಒಂದು ಗುಣ ಏನಂದರೆ ಸರ್, ಶಶಿಕುಮಾರ್ ಸರ್ದು, ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೆ ಮಾತ್ರ ಬಿಟ್ಕೊಡಲ್ಲ ಸರ್. ಒಳ್ಳೆಯವ್ನಿಗಿತ್ತಂದರೆ ಪುಷ್ ಮಾಡಿ ಎತ್ತಾರೆ 100% ಸರ್, ಇದು ಗ್ಯಾರಂಟಿ ಹೇಳ್ತೀನಿ. ಮತ್ತು ಒಳ್ಳೆಯವ್ರಿಗೆ ಕೆಟ್ಟವ್ರು ಇದ್ದಾರಲ್ಲ ಸರ್, ಅವ್ರಿಗೆ ಒಂದು ಸತಿ ಕೆಟ್ಟವ್ರು ಅಂತ ಬಂತಂದರೆ ಆ ಮನುಷ್ಯನ ಬಿಡಲ್ಲ ಸರ್ ಅವರು. ಹೌದೌದು. ಅಂದರೆ ಅವರು ಬೆಂಗಳೂರಲ್ಲಿದ್ದಾಗಲೂ ಕೂಡ ಅಷ್ಟೇ, ಪಬ್ಲಿಕ್ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ, ಆ ಮನುಷ್ಯ ರೌಡಿಸಮ್ಮು, ಈ ಥರ ಏನಾದರೂ ರೇಪು ಈ ಥರ ಮಾಡ್ತಿದ್ದಾನೆ ಅಂತಂದರೆ ಅವರು ಇರ್ಬೇಕು ಸರ್, ಆ ಥರ ಆಫೀಸರ್ ಇರಬೇಕು. ಒಳ್ಳೆ ಆಫೀಸರ್ ಅವರು. ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಎಷ್ಟೋ ಸಮಾಜಮುಖಿ ಕೆಲಸ ಮಾಡಿದ್ದಾರೆ, ಪ್ರಚಾರ ಪಡೆಯಲ್ಲ ಜಾಸ್ತಿ, ಕೆಲಸ ಮಾಡ್ತಾರೆ. ಲಾ ಆ್ಯಂಡ್ ಆರ್ಡರ್ ಇದೆಯಲ್ಲ ಸರ್, ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಈಗ ಪಬ್ಲಿಕ್ ಅದು ಆ ಥರ ಆಫೀಸರ್ ಇರಬೇಕು. ನಾನು ಹೇಳ್ತೀನಿ, ನಾನು ಕ್ಲೋಸಾಗಿ ನೋಡಿದ್ದೀನಿ ಸರ್. ಸುಮಾರು ಜೊತೆಗೆ ಪ್ರೊಟೆಸ್ಟಿಗೆಲ್ಲ ತುಂಬ ಎವ್ರಿಡೇ ಜೊತೆಲಿ ಇದು ಮಾಡ್ತೀವಲ್ಲ ಸರ್, ಅದಕ್ಕೆಲ್ಲ ಕೋಆರ್ಡಿನೇಷನ್ಸ್ ಇದೆ, ಇಲ್ಲ ಅಂತ ಇಲ್ಲ ಸರ್. ಬಟ್ ಈ ಒಂದು ಮೂಮೆಂಟಲ್ಲಿ ನಮಗೆ ಪರ್ಮಿಷನ್ಸ್ ನಿರಾಕರಿಸಿದ್ರು. ಅವಾಗ ಸ್ಟೂಡೆಂಟ್ಸಿಗೆ ಸ್ವಲ್ಪ ಸ್ಟೂಡೆಂಟ್ಸ್ ಅವ್ರ ಮೇಲೆ ಇದು ಮಾಡಿದ್ರು. ನಾನು ಅದನ್ನೇ ಹೇಳಿದೆ ಸರ್, ಸರ್ಕಾರ ಅವ್ರ ಮೇಲೆ ತುಂಬ ಪ್ರೆಷರ್ ಹಾಕಿದೆ. ಇವ್ರಿಗೆ ನಮಗೆ ಪರ್ಮಿಷನ್ಸ್ ಕೊಟ್ಟರೆ ಸರ್, ಕೊಟ್ಟಿದ್ದು ಅಂತಂದಾಗ 1 ಲಕ್ಷ ಜನ ಏನು ಸರ್, 2 ಲಕ್ಷ ಜನ ಬೇಕಾದ್ರೂ ಅಲ್ಲಿ ಹುಡುಗರು ಬರ್ತಾರೆ. ಆ ಒಂದು ಇದು ಸನ್ನಿವೇಶ, ಒಂದು ಸ್ಟೂಡೆಂಟ್ಸ್ ಎಮೋಷನ್ನು, ಸ್ಟೂಡೆಂಟ್ಸ್ಗೆ ಅಷ್ಟು ತೊಂದರೆಗಳು ಆಗ್ತಾಯಿದ್ದಾವೆ. ಹಂಗಾಗಿ ಅವರು ತುಂಬ ಲೈಬ್ರರಿಗೆ ಹೋಗೋದು, ಕ್ಲಾಸ್ ರೂಮ್ಸ್ಗೆ ಹೋಗೋದು, ಒಂಥರ ಮೋಟಿವೇಶನ್ಸ್ ಮಾಡೋದು ಸ್ಟೂಡೆಂಟ್ಸಿಗೆ, ಓದ್ಕೊಳ್ಳಿ ಮಾಡ್ತಾರೆ ಈ ಥರ ಅಂತ ಅದೆಲ್ಲ ಮಾಡಿದ್ದಾರೆ ಸರ್. ಪಾಪ ಅವರು ಆ ಥರ ಏನು ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇದ್ದಾರೆ, ಆ ರೀತಿ ಇರಬೇಕು ಸರ್ ಆಫೀಸರು. ಎಸ್ ಕಾಂತ್ ಕುಮಾರ್ ಅವರೇ,
ಇಷ್ಟೊತ್ತು ನಮ್ಮ ಜೊತೆಗೆ ಪಾಲ್ಗೊಂಡು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ರಿ. ಏನು ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಇದು ಹೀಗೆ ಮುಂದುವರಿಲಿ, ಎಲ್ಲಿವರೆಗೂ ಇದು ಮುಂದುವರಿಲಿ ಅಂತ ಹೇಳಿದ್ರೆ ಕೇವಲ ಗೌರ್ಮೆಂಟ್ ಜಾಬ್ಸ್ ಮಾತ್ರ ಅಲ್ಲ, ಎಕಾನಮಿಯಲ್ಲಿ ಜಾಬ್ಸ್, ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಸೇರಿ ನಮ್ಮ ಈ ದೊಡ್ಡ ಯುವ ಸಮೂಹ ಏನಿದೆ ಅವ್ರಿಗೆ ಬೇಕಾಗಿರೋದು ಕೆಲಸ. ಜಾಬ್ಸ್ ಕ್ರಿಯೇಟ್ ಮಾಡೋದೇ ಸರ್ಕಾರ ಪರ್ಫಾರ್ಮ್ ಮಾಡ್ತಿದೆಯಾ ಇಲ್ಲ ಅನ್ನೋದ್ರ ಮಾನದಂಡ ಆಗಬೇಕು, ಯೋಜನೆಗಳಲ್ಲ, ಫ್ರೀ ಬೀಸ್ ಅಲ್ಲ. ಅದನ್ನು ಆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವವರೆಗೂ ಕೂಡ ಈ ಈ ಆಕ್ರೋಶ ಅಥವಾ ಈ ಉತ್ಸಾಹ ಏನಿದೆ ಅದು ಹಾಗೆ ಉರಿತಾನೇ ಇರಲಿ ಚೆನ್ನಾಗಿ. ಅಗೇನ್ ಡೆಮೊಕ್ರೆಟಿಕ್ ವೇನಲ್ಲಿ ಯೂತ್ಗೆ ಏನು ಬೇಕೋ ಅದು ಸಿಗೋ ರೀತಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಅಷ್ಟೇ ಸರ್, ಎಲ್ಲ ಸ್ಟೂಡೆಂಟ್ಸ್ಗೂ ಮನವಿ ಮಾಡ್ಕೊತೀನಿ, ಎಲ್ಲ ನಿಮ್ಮನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮ ಮಸ್ತ್ ಮಗ ಚಾನಲ್ ನಿಮ್ಮ ಕಡೆಯಿಂದ ಒಳ್ಳೆ ಮೆಸೇಜ್ ಬಂದು ನಮ್ಮ ಸಮಾಜದಲ್ಲಿರೋ ಒಂದು ಏನು ಯೂತ್ಸ್ ಇದ್ದಾರಲ್ಲ ಸರ್, ಅವರು ಬದಲಾವಣೆ ಆಗಬೇಕು. ಅದಕ್ಕೆ ನೀವು ಇನ್ನೂ ಹೆಚ್ಚಿನಾಗಿ ಸ್ಟೂಡೆಂಟ್ಸು ಅಷ್ಟೇ ನಿಮ್ಮನ್ನು ಎಂಕರೇಜ್ ಮಾಡ್ತಾ, ನಿಮ್ಮನ್ನು ಅಷ್ಟೇ ಸರ್. ಈಗ ಸಮಾಜದಲ್ಲಿ ತುಂಬ ಒಂದು ಒಳ್ಳೆ, ನಾನು ನೋಡ್ದಂಗೆ ನೀವು ತುಂಬ ಸ್ಟ್ರಗಲ್ ಮಾಡಿಕೊಂಡು ಇಷ್ಟೆಲ್ಲ ಸಂಸ್ಥೆ ಮಾಡಿಕೊಂಡು ಸ್ಟೂಡೆಂಟ್ಸ್ ಪರವಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಾ ಸರ್. ನಾನು ನೋಡ್ದಂಗೆ ಅದೊಂಥರ ನೋಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಹಂಗಂದಾಗ ನಾವು ಸ್ಟೂಡೆಂಟ್ಸ್ಗೂ ಅಷ್ಟೇ ಸರ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಒಂದು ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನು ಖಂಡಿಸ್ಬೇಕಾಗುತ್ತೆ ಸರ್. ಪ್ರಶ್ನೆ ಮಾಡಿಲ್ಲ ಅಂತಂದರೆ ನಮ್ಮ ಸಮಾಜ ಚೇಂಜಸ್ ಆಗಲ್ಲ. ಚೇಂಜಸ್ ಆಗಬೇಕು ಅಂತಂದರೆ ನಿಮ್ಮ ಥರದವ್ರಿಗೆಲ್ಲ ಒಟ್ಟಾಗಿ ಏನಾದರೂ ಆದರೆ ಮಾಡೋಕ್ಕಾಗುತ್ತೆ ಸರ್. ಹಾಗಾಗಿ ನಮ್ಮ ಸೊಸೈಟಿಗೆ ಒಂದೊಳ್ಳೆ ಉತ್ಸಾಹ ತುಂಬುವಂಥ ಕೆಲಸ ಮಾಡ್ತಿದ್ದೀರಾ ಸರ್. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ, ಹಿಂಗೆ ನಿಮ್ಮ ಕೆಲಸ ಮುಂದುವರಿಸಿ ಸರ್. ನಾವು ನಿಮ್ಮ ಜೊತೆಲಿ ಇರ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್.